ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಆಡಳಿತ ಮಂಡಳಿಯ ಗಣ್ಯಮಾನ್ಯರೇ, ಉಪಸ್ಥಿತರಿರುವಂಥ ಎಲ್ಲ ಪೋಷಕರೇ, ವಿದ್ಯಾರ್ಥಿ ಸ್ನೇಹಿತರೆ, ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಿರುವಂತಹ ಒಂದು ಮುಖ್ಯ ಕಾರಣ ಏನು ಅಂತಂದರೆ, ಅದು ಗೌರವಾನ್ವಿತ ಗುರುರಾಜ್ ಶೆಟ್ಟಿಯವರ ಪ್ರೀತಿಯ ಆಮಂತ್ರಣ. ಕಾರಣ ಏನು ಅಂತಂದರೆ, ವರ್ತಮಾನದ ಸ್ಥಿತಿ ಹೇಗಿದೆ ಅಂತಂದರೆ, ಯಾಕೆ ಶಾಲೆ ಕಾಲೇಜು ಕಟ್ಟಬೇಕು ಅಂತಂದರೆ ದುಡ್ಡು ಮಾಡಲಿಕ್ಕೆ ಶಾಲೆ ಕಾಲೇಜು ಕಟ್ಟಬೇಕು ಅನ್ನುವ ಹಂತಕ್ಕೆ ಒಂದು ವಾತಾವರಣ ಇದೆ, ಒಂದು ಮನಸ್ಥಿತಿ ಇದೆ. ಆದರೆ ಅದರ ತದ್ವಿರುದ್ಧವಾಗಿ ನಾವು ಆಸ್ತಿ ಮಾಡಿಕೊಳ್ಳುವುದಲ್ಲ ಶಾಲೆಯ ಮೂಲಕ, ಶಾಲೆಗೆ ಬರುವ ವಿದ್ಯಾರ್ಥಿಗಳು ಈ ರಾಷ್ಟ್ರದ ಆಸ್ತಿಗಳಾಗಬೇಕು ಅಂತ ಸಂಕಲ್ಪಿಸಿ ಇಂಥ ಕಾರ್ಯಕ್ರಮ ಮಾಡ್ತಾರಲ್ಲ, ಅದು ನಮಗೆ ಸಂತೋಷವನ್ನು ಕೊಡುತ್ತದೆ, ಒಂದು ಧನ್ಯತೆಯನ್ನು ಕೂಡ ಕೊಡುತ್ತದೆ. ಒಂದು ಗೌರವದ ಚಪ್ಪಾಳೆಯ ಮೂಲಕ ಈ ಶಾಲೆಯನ್ನು ಕಟ್ಟಿದ ಎಲ್ಲ ಪುಣ್ಯಾತ್ಮರಿಗೆ ನೀವು ಗೌರವ ಸಲ್ಲಿಸಬೇಡಿ. ಮಕ್ಕಳೇ, ಯಾವತ್ತೂ ನಮ್ಗೆ ಗೊತ್ತಿರಬೇಕಾದ್ದೇನು ಅಂದರೆ, ನಮ್ಮ ಮನಸ್ಸಿಗೆ ಯಾವ ವಿಚಾರ ಮುದ ಕೊಡುತ್ತದೆ, ಯಾವುದು ನಮ್ಮ ಬದುಕಿನ ಪ್ರೇರಣೆಯ ಸನ್ನಿವೇಶವಾಗಿ ಒದಗಿ ಬರ್ತದೆ, ಆವಾಗೆಲ್ಲ ಚಪ್ಪಾಳೆಯ ಮೂಲಕ ನಾವು ಜೊತೆಯಾಗಬೇಕು. ತುಂಬ ಗಂಭೀರ ಆಗಿರಬೇಕಾದಿಲ್ಲ, ಸಹಜವಾಗಿ ಮಾತಾಡೋಣ. ಯಾಕೆ ಅಂತಂದರೆ, ನಾನು ಇಲ್ಲಿ ಕೂತು ಮಾತಾಡ್ತಿರೋದೇನು ಅಂತಂದರೆ, ಮುಂಭಾಗದಲ್ಲಿದ್ದವರಿಗೆ ಎಲ್ಲೇನೂ ಗೊತ್ತಿಲ್ಲ, ಅವರಿಗೇನೋ ಹೇಳ್ಕೊಡಬೇಕು ಅಂತ ಬಂದವನಲ್ಲ ನಾನು. ನನಗಿಂತ ಹೆಚ್ಚು ಜೀವನಾನುಭವ ಇರುವಂಥ ಹಿರಿಯರು ನೀವು ಮುಂದೆ ಕೂತಿದ್ದೀರಿ. ನಿಮ್ಮೆಲ್ಲರ ಜೊತೆ ಒಬ್ಬನಾಗಿರುವ ನಾನು ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಮಾತ್ರ ಇಲ್ಲಿ ಕೂತಿದ್ದೇನೆ ಅನ್ನೋದನ್ನು ಬಹಳ ಸ್ಪಷ್ಟ ಎಚ್ಚರದಿಂದ ನಿಮ್ಮ ಮುಂದೆ ಹೇಳಿದ್ದೇನೆ. ಹಾಗಿದ್ರೆ ಇಲ್ಲಿ ಕುಳಿತು ಮಾತನಾಡಬೇಕಾದ್ರೆ ನನಗಿರಬೇಕಾದಂತಹ ಧೈರ್ಯ ಏನು ಅಂತ ಕೇಳಿದರೆ, ಬದುಕಿನ ಅನೇಕ ಏಳು ಬೀಳುಗಳನ್ನು ಕಂಡವನು ನಾನು. ನಮ್ಮಪ್ಪ, ನಮ್ಮ ಅಮ್ಮ, ನಮ್ಮ ಹಿರಿಯರು ನಮಗೆ ಬದುಕು ಕಟ್ಟಿಕೊಡಬೇಕಿದ್ರೆ ಯಾವ ಕನಸಿನೊಂದಿಗೆ ಬಂದರು ಅನ್ನೋದನ್ನು ನಾನು ಕಂಡಿದ್ದೇನೆ. ಅಥವಾ ನಾವೊಂದು ಎತ್ತರದ ಜಾಗವನ್ನು ಏರಬೇಕಿದ್ರೆ ಅವರು ವಹಿಸಿದ ಶ್ರಮ ಏನು, ಅವರು ಮಾಡಿದ ತ್ಯಾಗ ಏನು ಅನ್ನೋದನ್ನು ನಾನು ಅನುಭವಿಸಿದ್ದೇನೆ. ಶಾಲೆಯಲ್ಲಿ ಪಾಠ ಮಾಡಿದಂತಹ ಶಿಕ್ಷಕರು, ಶಿಕ್ಷಕಿಯರು, ಅವರು ವಿದ್ಯಾರ್ಥಿಗಳನ್ನು ನೋಡಿಕೊಂಡಂತಹ ಬಗೆಯಂತೂ ಇದನ್ನೆಲ್ಲ ನಾನು ಯೋಚನೆ ಮಾಡಿದ್ದೇನೆ. ಬಹುಶಃ ನನ್ನ ಜೀವನದ ಒಂದು ಸಣ್ಣ ಅನುಭವಗಳು ಮಾತಾಗಿ ಹೊರಹೊಮ್ಮಿದಾಗ ಯಾರೋ 4 ಮಂದಿ ಬದಲಾಗಿದ್ದಾರೆ ಅನ್ನುವ ಸಂತೃಪ್ತಿ, ಸಮಾಧಾನವೇ ಇವತ್ತು ನಾನು ಇಲ್ಲಿ ಕೂತು ಮಾತನಾಡುವುದಕ್ಕೆ ಮೂಲ ಕಾರಣ ಆದದ್ದು. ಹಾಗಿದ್ರೆ ಏನು ಬದಲಾಯಿತು ಅಂತ ನಾನು ನಿಮಗೊಂದು 2 ಉದಾಹರಣೆಯನ್ನಷ್ಟೇ ಹೇಳ್ತೇನೆ. ಇದು ಅಹಂಕಾರಕ್ಕಾಗಿ ಅಲ್ಲ, ನನ್ನ ಆತ್ಮಾಭಿಮಾನಕ್ಕಾಗಿ ನಾನು ನಿಮ್ಮ ಮುಂದೆ ಹೇಳಿಕೊಳ್ಳಬೇಕಾಯ್ತು. ಹೀಗೆ ಹಾಗೆ ಇರೋ ಮಕ್ಕಳ ಜೊತೆ ಮಾತಾಡುತ್ತಾ ಒಂದು ಕಾಲೇಜಲ್ಲಿ ಮಾತಾಡಿರಬೇಕಿದ್ರೆ, ಮಾತು ಮುಗಿಸಿ ನಾನು ಹೊರಟಿದ್ದೇನೆ. ಒಬ್ಬ ಹುಡುಗ ಓಡೋಡಿ ಬಂದು ಕಾಲಿಗೆ ಬಿದ್ದು ಅಳ್ತಾ ಹೇಳ್ತಾನೆ, ಸರ್ ನನ್ನನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು, ಕ್ಷಮಿಸಬೇಕು. ಯಾಕಪ್ಪ, ಏನಾಯಿತು ಅಂತ. ಇಲ್ಲ ಸರ್, ಇಷ್ಟು ದಿವಸ ನಾನು ಅಮ್ಮನಿಗೆ ಏನೆಲ್ಲ ಮಾತಾಡ್ತಿದ್ದೆ ಸರ್, ಅಮ್ಮ ಹೇಳಿದ್ದು ಕೇಳ್ತಿರ್ಲಿಲ್ಲ. ನಾನು ಏನೋ ನಮ್ಮ ಅಪ್ಪ ಕೊಡಲಿಲ್ಲ ಅಂದರೆ ಎದುರು ಬೈಯೋ ತಾಕತ್ತಿರಲಿಲ್ಲ. ಹಿಂದೆ ಹೋಗಿ ಅಪ್ಪನಿಗೆ ಏನೇನೋ ಮಾತಾಡ್ತಿದ್ದೆ, ಅವ್ರು ಹೇಳಿದ್ದು ಕೇಳ್ತಿರ್ಲಿಲ್ಲ. ಇವತ್ತು ನನಗನ್ನಿಸ್ತು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಜೀವನದಲ್ಲಿ ಯಾವತ್ತೂ ಆ ತಪ್ಪು ಮಾಡೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅಳೋದಕ್ಕೆ ಆರಂಭ ಮಾಡ್ದ. ನಾನು ಹೇಳ್ತಿರೋದು, ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಆತ್ಮಾವಲೋಕನ ಮಾಡಿ ತಪ್ಪನ್ನು ತಿದ್ದಿಕೊಳ್ಳುವ ವ್ಯಕ್ತಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಶ್ರೇಷ್ಠನಾಗ್ತಾನವನು, ಮಹಾತ್ಮನಾಗುತ್ತಾನೆ, ಈ ಲೋಕಕ್ಕೆ ಆದರ್ಶ ಪುರುಷನಾಗುತ್ತಾನೆ. ಅವನಿಗೆ ಧೈರ್ಯ ಹೇಳಿ ಕಳಿಸುವಾಗ ಹೇಳಿದೆ, ನೀನು ನನ್ನ ಹತ್ರ ಹೇಳಿದ್ಯಪ್ಪ, ಚಿಂತಿಲ್ಲ, ಮೊದಲು ಮಾಡಬೇಕಾದ ಕೆಲಸ ಏನು ಅಂದರೆ, ಅಮ್ಮನಿಗೆ ಬೈತಿದೆಯಲ್ಲ, ಹೋಗು ಅಮ್ಮನ ಹತ್ರ ಹೇಳು, ಹೀಗೆ ನಡೀತಮ್ಮ, ನಾನು ಇಂಥ ತಪ್ಪು ಮಾಡ್ತಿದ್ದಲ್ಲಿ ಬದಲಾಗ್ತೇನೆ ಅಂತ ಅಮ್ಮನ ಹತ್ರ ಹೇಳು. ಆವಾಗ ಅಮ್ಮ ನಗುತ್ತಾರೆ. ಆ ಅಮ್ಮನ ಮುಖದ ನಗು ನೋಡು, ಆ ನಗುವೇ ನಿನ್ನ ಭವಿಷ್ಯತ್ತನ್ನು ಬೆಳಗುವ ದೀಪ ಆಗುತ್ತದೆ ಅಂತ ಹೇಳಿ ಕಳಿಸಿದಾಗ ಹುಡುಗ ಮನೆಗೆ ಹೊರಟು ಹೋದ. ಹುಡುಗ ಮೋಸ ಮಾಡಿದಾಗ, ಸುಳ್ಳು ಹೇಳಿದಾಗ, ಅಮ್ಮನಿಗೆ ಬೈದಾಗ ಅಮ್ಮ ಎದುರೇನೋ ನಾಟಕ ಮಾಡಿರ್ಬೋದು, ಆದರೆ ಒಳಗಿಂದ ಒಳಗೆ ಅಮ್ಮ ನಗಾಡುತ್ತಾ ಇದ್ದರು, ಅಪ್ಪ ನಗುತ್ತಾ ಇದ್ದರು. ಯಾಕೆ ಅಂತಂದರೆ ನನ್ನ ಮಗುವಿಗಿನ್ನೂ ಪ್ರಬುದ್ಧತೆ ಬರಲಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು.
ಅಲ್ಲಿಂದ ಮುಂದೆ ಇಂಥದ್ದೇ ಪುಣ್ಯಾತ್ಮರನ್ನು ಶಾಲೆ ಕಟ್ಟಿದ್ರು. ಆ ಶಾಲೆಗೆ ಒಬ್ಬ ನನಗೆ ಕೆಲಸ ಕೊಡಿ ಅಂತ ಕೇಳ್ಕೊಂಡು ಬರ್ತಾನೆ. ಅವನ ಮೇಲೆ ಕೇಸ್ ದಾಖಲಾಗಿತ್ತು. ಆ ಕಾರಣಕ್ಕೆ ಶಾಲೆಯಲ್ಲಿ ಅವ್ರ ಕೆಲಸ ಕೊಡಲಿಲ್ಲ. ಯಾಕೆಂದರೆ ಯಾವುದೋ ಅಪರಾಧ ಮಾಡಿ ಕೇಸು ದಾಖಲಾದವನೇ ನಮ್ಮ ಮಕ್ಕಳಿಗೆ ಏನು ಪಾಠ ಮಾಡುತ್ತಾನೆ ಅನ್ನೋ ಕಾರಣ ಕೊಟ್ಟಿರಲಿಲ್ಲ ಅವರು. ಅವನೇನು ಮಾಡ್ತಾನೆ ಅಂದರೆ ಶಾಲೆಯಿಂದ ಹೊರಗೆ ಹೋಗ್ತಾನೆ. ಆ ಶಾಲೆ ಬಿಟ್ಟು ಹೋದಂತಹ ಶಿಕ್ಷಕರನ್ನು, ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳ ಪೋಷಕರನ್ನು ಪರಿಚಯ ಮಾಡಿಕೊಂಡು ಮಕ್ಕಳಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ನೀವು ಓದ್ತಿರೋ ಶಾಲೆ ಚೆನ್ನಾಗಿಲ್ಲ, ಶಾಲೆ ಬಿಟ್ಟು ಬನ್ನಿ ಅಂತ. ಹೀಗೆ ಮಕ್ಕಳ ಜೊತೆ ಮಾತಾಡಿ ಅಂತ ಕರೆದ ನನ್ನ ಹತ್ರ ಉಭಯ ಕುಶಲೋಪರಿ ಮಾತಾಡ್ತಾ ಶಾಲೆ ಕಟ್ಟಿದವ್ರು ಹೇಳಿದ್ರು ವಿಷಯ. ಮಕ್ಕಳಿಗೆ ಹೇಳಿ ಅಂತ ಅವ್ರು ನನ್ನ ಹತ್ರ ಹೇಳಿರಲಿಲ್ಲ. ಆದರೆ ನನ್ನ ಮಕ್ಕಳ ಜೊತೆ ಮಾತಾಡ್ತಾ ಶಾಲೆ ಯಾಕೆ ಕಟ್ಟುತ್ತಾರೆ, ಶಾಲೆ ಕಟ್ಟಿದವರ ಆಶಯ ಏನು, ನೀವೇನಾಗಬೇಕು ಅಂತ ಮಾತಾಡ್ತಿದ್ದೆ. ಮರುದಿನ ನೀವು ನಂಬಲಿಕ್ಕಿಲ್ಲ, 18 ಜನ ವಿದ್ಯಾರ್ಥಿಗಳು ಶಾಲೆಯನ್ನು ಸ್ಥಾಪಿಸಿದವರ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಸರ್, ನಾವು ತಪ್ಪು ಮಾಡಿದ್ದೇವೆ, ಯಾವ ಕಾರಣಕ್ಕೂ ಶಾಲೆ ಬಿಟ್ಟು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿ ಆ ಶಾಲೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಇನ್ನೊಬ್ಬಾಕೆಯ ಕಥೆ ಇದೆ. ಅವಳು BE MTech ಪದವೀಧರೆ. ಅಮೆರಿಕಾದಲ್ಲಿ ಕೆಲಸ ಮಾಡಿದ್ದಾಳೆ, ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾಳೆ. ಕಾರಣಾಂತರದ ಊರಿಗೆ ಬಂದಳು, ಮದುವೆ ಆಯಿತು. ಅಪ್ಪ ಕೊಟ್ಟ ಸಂಸ್ಕಾರದ ಬಲದಿಂದ ಸಂಸಾರದ ಎಲ್ಲ ಆಗು ಹೋಗುಗಳನ್ನು ಸಹಿಸ್ಕೊಂಡು ಬಂದ ಹುಡುಗಿಗೆ ಕೊನೆಗೆ ಜೀವನ ಬೇಡ ಅಂತ ಅನ್ನಿಸ್ತು. ಆವತ್ತೊಂದಿನ ಆತ್ಮಹತ್ಯೆಗೆ ತಯಾರು ಮಾಡಿಕೊಳ್ತಾಳೆ. ಸಾಯಂಕಾಲ ಮಾತಾಡಬೇಕಿದೆ, ಯಾಕೋ ಹೀಗೆ ಮೊಬೈಲ್ ನೋಡಬೇಕಿದ್ರೆ ಇದೇ ಮಾತೃವಂದನದ ವಿಡಿಯೋ ಬಂತು. ಆ ವಿಡಿಯೋ ನೋಡಿದವಳೆ ಯೋಚನೆ ಮಾಡ್ತಾಳಂತೆ, ನಾನು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡೋದಿಲ್ಲ ಅಂತ. ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಆತ್ಮಹತ್ಯೆಯಿಂದ ಹೊರಬಂದು ಧೈರ್ಯ ತಂದುಕೊಂಡು 15 ಲಕ್ಷ ರೂಪಾಯಿಗಳನ್ನು ವ್ಯಯಿಸಿ ಸ್ವಂತ ಉದ್ಯಮ ಆರಂಭ ಮಾಡಿಕೊಂಡು ಇವತ್ತು ಖುಷಿಯಾಗಿದ್ದಾಳೆ. ನಾನು ಹೇಳ್ತಾ ಇರೋದು, ನನ್ನ ಮಾತುಗಳಿಂದ ಇಂಥದ್ದೆಲ್ಲೋ ಒಂದು ಸಣ್ಣ ಸಣ್ಣ ಪರಿವರ್ತನೆಗಳಾಗಬಹುದಾದರೆ ಪೌರೋಹಿತ್ಯವನ್ನು ನಿರ್ವಹಿಸುವ ನನಗೆ ದೇವರಿಗೆ ಪೂಜೆ ಮಾಡುವುದು ಎಷ್ಟು ಪುಣ್ಯಪ್ರದವಾದ ಕಾರ್ಯವೋ, ಮಕ್ಕಳ ಮನಸ್ಸು ಪರಿವರ್ತನೆಯಾಗಿ ಅವರು ಒಳ್ಳೆಯ ದಿಸೆಗೆ ಸಾಗುವುದಾದರೆ ಈ ಕಾಯಕ ಕೂಡ ದೇವಪೂಜೆಯಷ್ಟೇ ಶ್ರೇಷ್ಠವಾದದ್ದು ಅನ್ನುವ ಭಾವನೆಯಿಂದ ನನ್ನನ್ನು ನಾನು ಇದರಲ್ಲಿ ತೊಡಗಿಸಿಕೊಂಡು ಬಂದೆ. ಹಾಗಿದ್ರೆ ಇವತ್ತು ನಾವು ಮಾತಾಡಬೇಕಾದ್ದೇನು ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರಬೇಕಾದ್ದು ಜೀವನ ಹೇಗಿರುತ್ತದೆ ಅನ್ನುವ ಒಂದು ಸ್ಪಷ್ಟ ಪರಿಕಲ್ಪನೆ. ಅದಕ್ಕೇನೋ ದೊಡ್ಡ ದೊಡ್ಡ ಗ್ರಂಥ ಓದಬೇಕು ಅಂತಿಲ್ಲ. ಅಕ್ಕಪಕ್ಕ ಕೂತವ್ರ ಬದುಕಿನ ಕಥೆ ಕೇಳಿದರೆ ಜೀವನ ಏನು ಅಂತ ನಮ್ಗೆ ಅರ್ಥ ಆಗ್ತದೆ. ಇಲ್ಲೊಬ್ಬರು ಹಿರಿಯರು ಈಗ ಮಾತನಾಡಿದ್ರಲ್ಲ, ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಅವರ ತಲೆಗೂದಲುಗಳು, ಮೀಸೆ ಗಡ್ಡ ಬಿಳಿಯಾದ್ದು ಕೇವಲ ವಯಸ್ಸಾಯಿತು ಅನ್ನೋ ಕಾರಣಕ್ಕಲ್ಲ, ಅದರ ಜೊತೆಗೆ ಒಂದಷ್ಟು ಜೀವನಾನುಭವದಿಂದ ಅವರು ಮಾಗುತ್ತಾರೆ. ಕ್ಷಣಕಾಲ ಯೋಚನೆ ಮಾಡಿ, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಬಂದು ಕೂತ್ಕೊಳ್ಬೇಕಿದ್ರೆ ಅವರ ಕುಟುಂಬದ ಪರ್ಮಿಷನ್ ಕೇಳಿ ಕೂತವನಲ್ಲ. ಆದರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಇದ್ದ, ಅವನಿಗೊಂದು ಮಂದಿರ ಇತ್ತು, ಅದನ್ನು ಯಾರೋ ಒಡೆದು ಬಿಟ್ರಲ್ಲ. ಹಾಗಿದ್ರೆ ಆ ಜಾಗದಲ್ಲಿ ರಾಮನನ್ನು ಕೂರಿಸಬೇಕಾದ್ದು ಈ ನೆಲದಲ್ಲಿ ಹುಟ್ಟಿದ ನನ್ನ ಕರ್ತವ್ಯ ಅನ್ನೋ ಕಾರಣಕ್ಕೆ ಅಲ್ಲಿಯ ಸಂಘರ್ಷಕ್ಕೆ ಎದೆ ಒಡ್ಡಿ ಹೋಗಿ ನಡೆದ್ರಲ್ಲ, ಅಂಥವರು ನಮಗೆ ಬದುಕಿನಲ್ಲಿ ಆದರ್ಶ ಆಗಬೇಕು ಮಕ್ಕಳೇ. ಯಾಕೆ, ಒಂದು ವೇಳೆ ಅದೇ ಪುಣ್ಯಾತ್ಮ ಅಯೋಧ್ಯೆಗೆ ಹೋಗಿ ಆ ಸಂಘರ್ಷದ ನಡುವೆ ಯಾರೋ ಹಾರಿಸಿದ ಗುಂಡಿಗೆ ಬಲಿಯಾಗಿ ಹೋಗ್ತಿದ್ರೆ, ವಿವಾದಿತ ಕಟ್ಟಡದ ಬಂಡೆಗಲ್ಲು ಉದುರಬೇಕಿದ್ರೆ ಒಂದು ಕಲ್ಲು ತಲೆಯ ಮೇಲೆ ಬಿದ್ದುವ ಮನುಷ್ಯ ಇಲ್ಲ ಅಂತ ಆಗತಾ ಹೋಗ್ತಿದ್ರೆ, ತಮ್ಮ ಮನೆಯವರಿಗೊಬ್ಬ ಬಂಧು ಇಲ್ಲ ಅಂತಾಗಿ ಹೋಗ್ತಿತ್ತಲ್ಲ, ಇದನ್ನು ಯೋಚನೆ ಮಾಡದೆ ಜಗತ್ತಿನ ದೃಷ್ಟಿಯಲ್ಲಿ ನಾನು ಸಣ್ಣವ, ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿಯೇ ತೀರ್ತೇನೆ ಅಂತ ಇಲ್ಲಿಂದ ಅಲ್ಲಿವರೆಗೆ ಓಡ್ತಾರಲ್ಲ, ಅಂಥವರ ಬದುಕು ನಮಗೆ ಆದರ್ಶ ಆಗಬೇಕು. ನಿಮ್ಮ ಪ್ರಿನ್ಸಿಪಾಲ್ರ ಕಥೆ ಹೇಳಿದ್ರು. ಇಲ್ಲಿ ಎಲ್ಲಿಯೋ ಮಂಗಳೂರಿನ ಹುಡುಗ, ಯಾವುದೋ ಒಂದು ಕುಟುಂಬದ ಉದ್ಯಮದ ಹಿನ್ನೆಲೆಯಲ್ಲಿ ಬಂದ ಹುಡುಗ ಇಲ್ಲಿ ಬಂದು ಶಾಲೆ ಕಟ್ಟಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ, ಇದು ರಾಷ್ಟ್ರ ನಿರ್ಮಾಣದ ಕಾಯಕದ ಗುಡಿ, ಕೈ ಮುಗಿದು ಒಳಗೆ ಬಾ ಅಂತ ಶಾಲೆ ಎದುರು ಬರೆದು ಬಿಟ್ಟಿದಾರಲ್ಲ, ಅವರಿಗೆ ಊಟಕ್ಕೆ ತತ್ವಾರ ಆಗಿದೆ ಅಂತಲ್ಲ, ದೇವರು ನಡೆಸಿ ಅಪ್ಪ ತೋರಿಸಿ ದಾರಿಯಲ್ಲಿ ಸಾಗಿದ್ರೆ ಜೀವನ ವೈಭವದಲ್ಲಿ ಹೇಗೂ ಸಾಗಬಹುದು. ಆದರೆ ಇಲ್ಲಿ ಬರುವ ನೂರಾರು ಮನೆಯ ಸಾವಿರಾರು ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಪ್ರೀತಿ ಮಾಡ್ತಾ ಅವರ ಬದುಕಿನ ಉಜ್ವಲತೆಯಲ್ಲಿ ತಾನು ಸಂತೋಷ ಕಾಣಬೇಕು ಅಂತ ಬಯಸ್ತಾರಲ್ಲ, ಅವರ ಆ ಬದುಕಿನ ಆ ಆಶಯಗಳು ನಮಗೆ ಆದರ್ಶ ಆಗಬೇಕು.
ನಾನು ಇದನ್ನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ನಿಮ್ಮ ಅಪ್ಪ ಅಮ್ಮನಲ್ಲಿ ಯಾವ ಆದರ್ಶ ಇದೆ ಅಂತ ನನಗೆ ಗೊತ್ತಿಲ್ಲ. ಒಂದನ್ನು ಗುರುತಿಸಬಲ್ಲೆ, ಇಷ್ಟು ಜನ ಮಕ್ಕಳ ಜೊತೆ ನಿಮ್ಮ ಅಪ್ಪ ಅಮ್ಮ ಬಂದು ಕೂತಿದ್ದಾರೆ ಅಂದರೆ ನನ್ನ ಮಗು ಧರ್ಮದ ದಾರಿಯಲ್ಲಿ ನಡೆದರೆ, ನನ್ನ ಮಗು ಸಂಸ್ಕಾರವಂತನಾದರೆ ಈವರೆಗೆ ನಾನು ಸಾಕಿದ್ದು ಸಾರ್ಥಕ ಅನ್ನುವ ಒಂದೇ ಒಂದು ಭಾವದಿಂದ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಜೊತೆ ಕೂತಿದ್ದಾರೆ ಅನ್ನೋದನ್ನು ನೀವು ಮೊಟ್ಟ ಮೊದಲು ಅರ್ಥ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಗೌರವ ಇಲ್ಲ. ಯಾಕೆ ಗೊತ್ತಾ? ಕೇಳಿ ನಿಮ್ಮ ಅಪ್ಪನನ್ನು ಅಮ್ಮನನ್ನು. ಅವರಿಗೆ ಒಳಗೊಳಗೆಲ್ಲ ಒಂದು ಆಸೆ ಇರ್ತದೆ. ಏನು ಅಂತಂದರೆ, ನಾವು ಮಕ್ಕಳನ್ನು ಓದಿಸಿ ಅವ್ರಿಗೊಂದು ಒಳ್ಳೆ ಭವಿಷ್ಯ ಕೊಡಬೇಕು, ಸಾಧ್ಯ ಆದರೆ ನಮ್ಗೆ ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳ್ಳೋದಕ್ಕೊಬ್ಬರಲ್ಲ ಬೇಕಲ್ಲ ಅಂತ ಒಂದು ಆಸೆ ಇರ್ತದೆ. ಆದರೆ ನಿಷ್ಠುರವಾಗಿ ಕೇಳಿ ಅವ್ರು ಹೇಳ್ತಾರೆ, ಮಗ ನನ್ನ ಬದುಕು ಹೇಗಾದರೂ ಚಿಂತಿಲ್ಲ ಮಗ, ನೀನು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೇನೆ ಅಂತ ನಿಮ್ಮ ಅಮ್ಮ ಅಪ್ಪ ಹೇಳ್ತಾರೆ. ಕೇಳಿ ಹೌದಾ ಅಲ್ವಾ ಅಂತ. ನೀವು ಚೆನ್ನಾಗಿರಬೇಕು ಹೇಗೆ ಅಂತಂದರೆ, ಈಗ ಒಂದು ಉದಾಹರಣೆ ಹೇಳಿದ್ರಲ್ಲ, ಅಮ್ಮನಿಗೆ ಹುಷಾರಿಲ್ಲ ಅಂದರೆ ಅಮೆರಿಕಾದಿಂದ ದುಡ್ಡು ಕಳಿಸುವ ಮಕ್ಕಳು ಬೇಕಾಗಲಿಲ್ಲ. ಅಮ್ಮನಿಗೆ ಹುಷಾರಿಲ್ಲ ಅಂದರೆ ಅಮ್ಮನ ತಲೆಯನ್ನು ತನ್ನ ತೊಡೆಯಲ್ಲಿ ಇಟ್ಕೊಂಡು ಅಮ್ಮ ಏನಾಯಿತು ಅಂತ ಕೇಳೋ ಮಕ್ಕಳು ಬೇಕು ಜಗತ್ತಿಗೆ. ಜಗತ್ತಿನಲ್ಲಿ ಇವತ್ತು ಯಾವುದಕ್ಕೆ ಬಡತನ ಇದೆ ಅಂತ ಕೇಳಿದರೆ, ಉಪಗ್ರಹ ಉಡಾವಣೆಗೆ ತೊಂದರೆ ಆಗಲಿಲ್ಲ, ವಿಜ್ಞಾನಿಗಳಿದ್ದಾರೆ ಮಾಡ್ತಾರೆ. ಉದ್ಯಮಕ್ಕೆ ತೊಂದರೆ ಇಲ್ಲ, ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ಆಗುತ್ತದೆ. ಇನ್ನು ಜಗಳಕ್ಕಂತೂ ನಮ್ಮಲ್ಲಿ ದರಿದ್ರವೇ ಇಲ್ಲ. ರಾಷ್ಟ್ರದ ನಡುವೆ ಜಗಳ, ಸಮುದಾಯಗಳ ನಡುವೆ ಜಗಳ, ಮನೆಯಲ್ಲಿ ಜಗಳ, ಮನಸ್ಸಿನಲ್ಲಿ ಜಗಳ, ಯಾವುದಕ್ಕೂ ದರಿದ್ರ ಇಲ್ಲ. ದಾರಿದ್ರ್ಯ ಇರುವುದು ಪ್ರೀತಿಗೆ. ಈ ನೆಲದಲ್ಲಿ ಹುಟ್ಟಿದ್ದೇವೆ, ಈ ನೆಲವನ್ನು ಗೌರವಿಸಬೇಕು. ನಮಗೆ ಅಪ್ಪ ಅಮ್ಮ ಜನ್ಮ ಕೊಟ್ಟು ನಮ್ಮನ್ನು ಬೆಳೆಸಿದ್ರು, ಅವ್ರಿಗೆ ಕೃತಜ್ಞರಾಗಿರಬೇಕು. ಇಲ್ಲ, ಒಂದಷ್ಟು ಜನ ಶಿಕ್ಷಕರು ನಮಗೆ ಪಾಠ ಮಾಡಿದ್ರು, ಅವರಿಗೊಂದು ಕೈ ಮುಗಿದು ಧನ್ಯವಾದ ಹೇಳಬೇಕು ಅನ್ನುವ ಯೋಚನೆ ಇಲ್ಲದೆ ಎಲ್ಲವೂ ಯಾಂತ್ರಿಕ ಅಂತ ಬದುಕ್ತಾ ಇರುವ ಈ ಕಾಲಘಟ್ಟದಲ್ಲಿ ಪ್ರೀತಿಗೆ ತತ್ವಾರ ಬಂದಿದೆ. ಆ ಪ್ರೀತಿ ಎಂಥದ್ದಾಗಿರಬೇಕು ಅಂದರೆ, ಪ್ರೀತಿ ದೇವರು ಅಂತ ನಂಬಿದ ಪ್ರೀತಿಯಾಗಿರಬೇಕು. ಎತ್ತರದಲ್ಲಿ ಕುಳಿತು ಕೆಳಗಿರುವಂಥವರ ಬದುಕನ್ನು ಗಮನಿಸುವಂಥ ಪ್ರೀತಿಯಾಗಿರಬೇಕು. ಪೇಜಾವರ ವಿಶ್ವೇಶತೀರ್ಥರ ಹೆಸರುಗಳನ್ನು ಕೇಳಿದ್ದೀರಿ ನೀವು. 6 ಬಾರಿ ಪೀಠಾರೋಹಣ ಮಾಡ್ತಾರೆ. ಅವರ ಪರ್ಯಾಯ ಕಾಲದಲ್ಲಿ ಗಿಡಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರಂತೆ. ಒಂದೇ ಸ್ವಾಮೀಜಿಯವರು ಕರೆದು ಕೇಳಿದರು, ಏನು ಗಿಡ ಕೊಡ್ತಾ ಇದ್ದೀರಿ ಬಂದವರಿಗೆಲ್ಲ? ಅವ್ರು ಹೇಳಿದ್ರಂತೆ, ಇಲ್ಲ, ದೊಡ್ಡ ಮರ ಆಗ್ತದೆ, ತುಂಬ ಹಣ್ಣೆಲ್ಲ ಆಗ್ತದೆ ಅಂತ ಗಿಡ ಕೊಡ್ತಿದ್ದೇವೆ. ಅವಾಗ ಕರೆದು ಕೇಳಿದ್ರಂತೆ, ಇಲ್ಲಪ್ಪ, ಸಣ್ಣ ಸಣ್ಣ ಹೂವಿನ ಗಿಡ ಎಲ್ಲ ಕೊಡಿ, ಪಾಪ ಚಿಟ್ಟೆ ಎಲ್ಲಿ ಹೋಗಬೇಕು ಅಂತ. ಯೋಚನೆ ಮಾಡಿ, ಎಲ್ಲಿ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದ ಪೇಜಾವರ ವಿಶ್ವೇಶತೀರ್ಥರು, ಎಲ್ಲಿ ಹೂವಿನಿಂದ ಹೂವಿಗೆ ಹಾರುವ ಚಿಟ್ಟೆ. ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಹಲೋ ಪರ್ಯಾಯ ಪೀಠದಲ್ಲಿ ಕುಳಿತು ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳುವಂತಹ ಒಬ್ಬರು ಸ್ವಾಮೀಜಿಯವರು ಒಂದು ಚಿಟ್ಟೆಯ ಬಗ್ಗೆ ಯೋಚನೆ ಮಾಡುತ್ತಾರೆ ಅಂದರೆ ಅದಕ್ಕೆ ಪ್ರೀತಿ ಅಂತ ಹೆಸರು. ಅದರಿಂದ ಆಚೆಗೆ ನಿಮಗೆಲ್ಲ ಗೊತ್ತಿರಬೇಕಾದ್ದು ಏನು ಅಂತಂದರೆ, ಒಂದಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ನೆನಪಿಟ್ಟುಕೊಳ್ಳಿ. ಜಗತ್ತಿನಲ್ಲಿ ನೀವು ಬಹಳ ಎತ್ತರಕ್ಕೆ ಬೆಳೆದಾಗ, ದೊಡ್ಡ ಉದ್ಯೋಗಕ್ಕೆ ಹೊರಟಾಗ, ನಾಳೆ ನಿಮಗೊಂದು ಸಾಂಸಾರಿಕ ಬದುಕು ಬರ್ತದೆ, ಹೆಂಡತಿ ಮಕ್ಕಳು ಮನೆ ಎಲ್ಲ ಬರ್ತದೆ. ನೀವು ದೊಡ್ಡ ಉದ್ಯೋಗದಲ್ಲಿದ್ದೀರಿ ಅಂತಂದಾಗ ನಿಮ್ಮ ಸ್ನೇಹಿತರೆಲ್ಲ ಕೇಳಿಬಿಡ್ತಾರೆ, ಏನೋ ಎಷ್ಟು ಸಂಬಳ, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನೀವು ಹೇಳ್ತೀರಿ, ಮಾತಾಡ್ತೀರಿ, ನಗ್ನಗ್ತಾ ಮನೆಗೆ ಬರ್ತೀರಿ. ಮನೆಗೆ ಬಂದರೆ ಹೆಂಡತಿ ಕೇಳ್ತಾರೆ, ಹೇಗಿದ್ದೀರಿ, ನನಗೇನು ತಂದಿದ್ದೀರಿ? ಮಕ್ಕಳು ಕೇಳ್ತಾರೆ, ಅಪ್ಪ ನಮಗೇನು ತಂದಿದ್ದೀಯಾ? ಎಲ್ಲ ಕೇಳೋರಿದ್ದಾರೆ. ಆದರೆ ಎಲ್ಲರಿಗಿಂತ ಕೊನೆಗೆ ಬಂದು ನಿಮ್ಮನ್ನು ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡೋರು, ಕಾರಲ್ಲಿ ಕರ್ಕೊಂಡು ಬರೋರು, ಮನೆಗೆ ಬಂದು ಸಂಭ್ರಮಿಸೋರು ಎಲ್ಲ ಆದಮೇಲೆ ಕಟ್ಟ ಕಡೆಗೆ ಅಲ್ಲೆಲ್ಲೋ ಕೊನೆಗೆ ಬಂದು ನಿಂತು ನಿಮ್ಮ ಪಕ್ಕದಲ್ಲಿ ನಿಂತುಕೊಂಡು, ಮಗ ನೀನು ಊಟ ಮಾಡಿದ್ದೀಯಾ ಅಂತ ಕೇಳೋದು ನಿಮ್ಮ ಅಮ್ಮ ಮಾತ್ರ. ಜಗತ್ತಿನಲ್ಲಿ ನೆನಪಿಟ್ಟುಕೊಳ್ಳಿ. ಜೀವನದಲ್ಲಿ ಯಾವ ಹೊತ್ತಿಗೂ ಕೂಡ ತಾನು ಉಣದೇ ಇದ್ದರೂ, ತಾನು ಉಡದೇ ಇದ್ದರೂ ಮಗು ನೀನು ಚೆನ್ನಾಗಿರಬೇಕು ಅಂತ ಆಸೆ ಪಡುವ ಏಕೈಕ ಮನಸ್ಸಿದ್ರೆ ಅದು ಜಗತ್ತಿನಲ್ಲಿ ಅಮ್ಮ ಮಾತ್ರ. ಅದರಿಂದ ಆಚೆಗೆ ಇನ್ನೊಂದು ನೀವು ಹುಡುಕುವುದಕ್ಕೆ ಹೋಗಬೇಡಿ. ಇದಕ್ಕೆ ನೂರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಇನ್ನೊಂದು, ಮಕ್ಕಳಾದಂತಹ ನಮಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾದ್ದೇನು ಅಂದರೆ, ಇವತ್ತು PUC ಯಲ್ಲಿದ್ದೀರಿ, ನಮಗೆಲ್ಲ ಗೊತ್ತಿದೆ. ಮಕ್ಕಳು ಹುಟ್ಟುಬಿಡ್ತಾರೆ, ಅಪ್ಪ ಅಮ್ಮನಿಗೆ ಮದುವೆ ಆಗಿರ್ತದೆ, ಗಂಡು ಹೆಣ್ಣು ಸೇರಿದರೆ ಮಗು ಆಗಿಬಿಡ್ತದೆ ಅಂತ ಎಲ್ರಿಗೂ ಗೊತ್ತಿದೆ. ನೆನಪಿಟ್ಟುಕೊಳ್ಳಿ,
ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಎಷ್ಟೋ ಜನ ನಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ವರ್ಷಗಟ್ಟಲೆ ಕಣ್ಣೀರು ಹಾಕಿದವರಿದ್ದಾರೆ. ಕಂಡ ಗುಡಿಗೆ ಹೋಗಿ ಕೈ ಮುಗಿದವರಿದ್ದಾರೆ. ಇದ್ದ ಜೋಯಿಸ್ರಿಗೋಗಿ ಜಾತಕ ತೋರಿಸಿದವರಿದ್ದಾರೆ. ಇನ್ನೇನೋ ಹರಕೆ ಹೇಳಿ ನನಗೊಂದು ಮಗು ಹುಟ್ಟಿದರೆ ಆ ಮಗು ನಿನ್ನ ಜಾಗ ಕರ್ಕೊಂಡು ಬಂದು ನೀನು ಸೇವೆ ಮಾಡಿಸ್ತೇನೆ ಅಂತ ದೇವರಿಗೆ ಹರಕೆ ಹೇಳಿ ಹುಟ್ಟಿದಂತಹ ಮಕ್ಕಳಿದ್ದಾರೆ ಈ ಪ್ರಪಂಚದಲ್ಲಿ. ಯಾಕೆ ಬೇಕಿತ್ತು ಅವರಿಗೆ? ಆಸೆ ಒಂದೇ, ನಮ್ಮ ಬದುಕಿನ ಎಲ್ಲ ನೋವುಗಳನ್ನು ಮರೆಸಬಲ್ಲ ಶಕ್ತಿ ಇರುವುದು ನಮ್ಮ ಮಗುವಿಗೆ. ಆದ್ದರಿಂದ ನಮಗೊಂದು ಮಗು ಹುಟ್ಟಿತಾದರೆ ಅದು ಮಗುವಲ್ಲ, ನಾವು ನಂಬಿದ ದೇವರು ಮಗುವಿನಂತೆ ನಮ್ಮ ಜೊತೆಗಿರ್ತಾನೆ ಅನ್ನುವ ವಿಶ್ವಾಸದಿಂದ ನಿಮ್ಮಂಥವ್ರನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಪಡೆದು ನಿಮ್ಮನ್ನು ಪೋಷಿಸಿ ನಿಮ್ಮನ್ನು ಬೆಳೆಸಿ ನೀವು ಬೆಳೆಯುವುದರಲ್ಲಿ ಸಂತೋಷವನ್ನು ಕಾಣ್ತಾ ಇರ್ತಾರೆ. ನಮಗೆ ಗೊತ್ತಿಲ್ಲ ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ, ಒಳ್ಳೆಯ ಮಾತು ಕೇಳಲಿ ಮಕ್ಕಳು, ಒಳ್ಳೆ ವಿಚಾರ ನೋಡಲಿ ಅಂದರೆ ನಾವು ಮೊಬೈಲಲ್ಲಿ ಬಿದ್ದುಕೊಂಡು ಒದ್ದಾಡ್ತಿರ್ತೇವೆ. ನಮ್ಮ ಪ್ರಾರಬ್ಧ ಯಾಕೆ ಬೇಡ, ನಮಗೆ ಹೇಗೋ ಜೀವನ ನಡೆದಿದೆ ಅಂತ. ನಾನು ಇಂಥ ಸಭೆಗಳಲ್ಲಿ ಬರೇಕ ಬಾರಿ ನೋಡಿರ್ತೇನೆ. ಅಪ್ಪ ಅಮ್ಮ ಬಂದು ಕೂತಿರ್ತಾರೆ, ಕೆಲವು ಅಪ್ಪ ಅಮ್ಮನಿಗೆ ಪ್ರಜ್ಞೆ ಇಲ್ಲ, ಕೆಲವು ವಿದ್ಯಾರ್ಥಿಗಳು ಕೂತಿರ್ತಾರೆ ಯಥಾರ್ಥಕ್ಕೂ ಅವರು ಭಾರತದಲ್ಲಿ ಬದುಕಲಿಕ್ಕೆ ನಾಲಾಯಕ ವಿದ್ಯಾರ್ಥಿಗಳು. ಅಂಥವ್ರನ್ನ ನೋಡಿದ್ದೇನೆ, ಉದಾಹರಣೆ ಹೆಸರೆತ್ತಿ ಹೇಳಬಲ್ಲೆ ನಾನು. ಯಾಕೆ ಗೊತ್ತಾ? ಯಾರಿಗೆ ತನ್ನ ತಾಯಿಯ ತ್ಯಾಗ ಅರ್ಥ ಆಗೋದಿಲ್ವೋ, ಅಥವಾ ಯಾರಿಂದ ನಾವು ಬದುಕ್ತಾ ಇದ್ದೇವೆ ಅನ್ನುವುದು ಬುದ್ಧಿಗೆ ಹೊಳೆಯುವುದಿಲ್ವೋ ಅಂಥವರು ಈ ಪ್ರಪಂಚದಲ್ಲಿರಲಿಕ್ಕೆ ಅನರ್ಹರವರು. ಯಾಕೆ ಗೊತ್ತಾ? ಭಾರತದಲ್ಲಿ ಹುಟ್ಟಿದ್ದೇವೆ, ಭಾರತದ ಗಾಳಿಯನ್ನು ಉಸಿರಾಡುತ್ತೇವೆ, ಭಾರತದ ನೀರು ಕುಡಿಯುತ್ತೇವೆ, ಭಾರತದ ಅನ್ನವನ್ನು ಉಣ್ಣುತ್ತೇವೆ. ಅಲ್ಲೇ ಹೋಗಿ ಭಾರತದ ವಿರುದ್ಧ ನಿಂತವರಿಗೆ ಜೈಕಾರ ಹಾಕ್ತೇವೆ ಅಂದರೆ ನಮಗಿಂತ ಕೃತಜ್ಞರು ಯಾರು? ಇದೇ ನಮ್ಮ ಅಮ್ಮ ಕೊಟ್ಟ ತುತ್ತು ತಂದು ಬೆಳೆದಿದ್ದೇವೆ. ಅಪ್ಪ ನಮ್ಮನ್ನು ಹೆಗಲು ಕೂರಿಸಿ ಸಂಭ್ರಮಿಸಿದ ಸುಖ ಕಂಡಿದ್ದೇವೆ. ನಮಗೆ ಬೇಕಾದ್ದನ್ನು ಅಪ್ಪ ಅಮ್ಮ ತಂದು ಕೊಟ್ಟಿದ್ದಾರೆ. ನಮಗೆ ವಿದ್ಯೆ ಕಲಿಸಿ ಗುರುಗಳು ನಮ್ಮ ಬದುಕನ್ನು ರೂಪಿಸ್ತಾರೆ. ಅವರ ಮಾತುಗಳಿಗೆ ಬೆಲೆ ಕೊಡಲಿಲ್ಲ ಅಂದರೆ ನಾವಿದೇನು ಪ್ರಯೋಜನ? ಆದ್ದರಿಂದ ನಾನು ಹೇಳ್ತಾ ಇರೋದು, ಮನುಷ್ಯ ಈ ಪ್ರಪಂಚದಲ್ಲಿ ಹುಟ್ಟಿದರೆ ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ನಮಗೂ ಅನ್ನಿಸಬೇಕು. ಜಗತ್ತಿನಲ್ಲಿದ್ದವ್ರು ಹೇಳಬೇಕಂತೆ, ಆ ಪುಣ್ಯಾತ್ಮ ಹುಟ್ಟು ಬಂದನಲ್ಲ, ಒಳ್ಳೆ ಕೆಲಸ ಮಾಡಿದವನು ಒಳ್ಳೆಯದಾಗಲಿ ಅಂತ 4 ಜನ ಹೇಳುವ ಹಾಗೆ ಬದುಕಬೇಕಂತೆ. ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ, ನಿಮ್ಮ ಅಪ್ಪ ಅಮ್ಮನಿಗೆ ಯಾವತ್ತು ಖುಷಿ ಆಗ್ತದೆ ಅಂತ ಕೇಳಿದರೆ, ನೀವೆಲ್ಲೋ ಓದಿ ದೊಡ್ಡ ಸರ್ಟಿಫಿಕೇಟ್ ಹಿಡ್ಕೊಂಡು ಈ ದೇಶ ಬಿಟ್ಟು ಹೊರಗೆ ಹಾರಿ ಹೋಗಿ ನಾಳೆ ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸುವಾಗ ಖುಷಿ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ದಯವಿಟ್ಟು ಆ ಭ್ರಮೆಯಿಂದ ನೀವೆಲ್ಲರೂ ಹೊರಗೆ ಬರಬೇಕು. ಯಾಕೆ ಗೊತ್ತಾ? ಯಾರೋ ಹೇಳಿದ್ರಂತೆ, ಏನು ಮಗು ನಿಮಗೆ ಅಂತ. ಗಂಡು ಮಗು, ತುಂಬ ಖುಷಿಯಲ್ಲಿದ್ದೇವೆ. ಅಲ್ಲ, ಒಬ್ಬಾಕೆ ತಾಯಿ ಒಬ್ಬಾಕೆ ತಂದೆ ಒಂದು ಮಗುವನ್ನು ಪಡೆದಾಗ ಆಗುವ ಸಂತಸಕ್ಕಿಂತ ಹೆಚ್ಚು ಸಂತೋಷ ಆಗೋದು ಯಾವತ್ತು ಅಂತಂದರೆ, ಜನ ಹೇಳಬೇಕಂತೆ, ಮಕ್ಕಳಿದ್ರೆ ನಿಮ್ಮ ಮಗನ ಹಾಗಿದ್ದ ಮಕ್ಕಳಿರಬೇಕು, ಮಗಳಿದ್ರೆ ನಿಮ್ಮ ಮಗಳಂಥವರು ಈ ಸಮಾಜದಲ್ಲಿ ಹುಟ್ಟು ಬರಬೇಕು ಅಂತ 4 ಜನ ನಮ್ಮ ಬಗ್ಗೆ ಮಾತನಾಡಿದರೆ ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರಂತೆ. ಯಾಕೆ? ನನ್ನಂಥ ಮಕ್ಕಳು ಅವರಿಗೂ ಹುಟ್ಟಲಿ ಅಂತ ಆಸೆ ಪಡ್ತಾರಲ್ಲ, ದೇವರು ದೊಡ್ಡವನು ಅಂತಾರೆ. ಆ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಯಾರಾದರೂ ಹೇಳಿ ನಿಮ್ಮ ಬಗ್ಗೆ, ಅಪ್ಪ ಅಮ್ಮ ಏನು ಹೇಳ್ತಾರೆ ಗೊತ್ತಾ? ಹೇಗೋ ಹುಟ್ಟುಬಿಟ್ರು ಅಂತ ಹೇಳುವುದಿಲ್ಲ, ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ದೇವರು ಕೊಟ್ಟು ಪ್ರಸಾದ ಅಂತಾರೆ. ಹುಟ್ಟಿದ ಮಗು ಎಲ್ಲೋ ಸುಮ್ಮನೆ ಬಂದುಬಿಟ್ಟವಳಲ್ಲ, ಅವಳು ನಮಗೆ ದೇವರು ಕೊಟ್ಟವರ ಅಂತ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಬದುಕಿನ ಕನಸು ಕಾಣ್ತಾರೆ. ಆ ಕಾರಣಕ್ಕೆ ಅವರ ಆಸೆಗಳನ್ನು ಬಂಜೆಯಾಗದಂತೆ ಬದುಕಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಹೇಳಿದ್ನಲ್ಲ, ಮಕ್ಕಳನ್ನು ಹೊಗಳಿದ್ರೆ ಅಪ್ಪ ಅಮ್ಮ ಖುಷಿ ಪಡ್ತಾರೆ ಅಂತ. ಇದು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ. ನಮ್ಮ ಅಮ್ಮನಿಗೆ ಹೆಚ್ಚು ಶಿಕ್ಷಣ ಇಲ್ಲ, ಓದ್ಲಿಕ್ಕೆ ಬರೀಕೆಲ್ಲ ನಮ್ಮ ಅಮ್ಮನಿಗೆ ಗೊತ್ತಿರಲಿಲ್ಲ. ಅದು ಯಾವುದೋ ನನ್ನ ಆರಂಭದ ದಿನಗಳಲ್ಲಿ, ಸುಮಾರು ನನ್ನ ಒಂದು 18 ವರ್ಷ ವಯಸ್ಸಲ್ಲಿ ಒಂದು ಸಭೆ ಆರಂಭ ಆಗಬೇಕಿತ್ತು. ಅತಿಥಿಗಳು ಬರಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಹೋಗಿ ಮಾತಾಡು ಅಂತಂದರು. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಮಗ ಅಲ್ಲೆಲ್ಲೋ ಇದ್ದಾನೆ ಅಂತ ಅಮ್ಮ ಬಂದವರಷ್ಟೇ. ಯಾವ ಸಿದ್ಧತೆಗಳಿಲ್ಲದೆ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ಬೇಕಿದ್ರೆ ನಮ್ಮ ಅಮ್ಮ ವೇದಿಕೆಯಲ್ಲಿ ಆಚೆ ಈಚೆ ಓಡಾಡ್ತಿದ್ರು ವೇದಿಕೆ ಮುಂಭಾಗದಲ್ಲಿ. ನಾನು ಯಾವತ್ತೂ ಕೂಡ ಸ್ಟೇಜಲ್ಲಿ ಕೂತು ಮಾತಾಡಬೇಕಿದ್ರೆ ಅಡ್ಡಾದಿಡ್ಡಿ ಓಡೋರನ್ನು, ಕೂತಲ್ಲೇ ಮೊಬೈಲ್ ನೋಡ್ಕೊಂಡು ತಲೆ ಹರಟೆ ಮಾಡೋರನ್ನು, ಅವರವರೇ ಮಾತಾಡಿಕೊಂಡು ವ್ಯತ್ಯಾಸ ಮಾಡೋರನ್ನೆಲ್ಲ ನಾನು ಗೌರವಿಸೋದಿಲ್ಲ. ಯಾಕೆ ಗೌರವಿಸೋದಿಲ್ಲ ಅಂತಂದರೆ, ವೇದಿಕೆಯಲ್ಲಿ ಆಗ 4 ಜನ ಕೂತಿದ್ದಾರೆ, ಇನ್ನು 40 ಜನ ಬರ್ಬೋದು. ಆದರೆ ಅವರೆಲ್ಲರ ಬದುಕಿನಲ್ಲಿ ಒಂದೊಂದು ಮೌಲ್ಯ ಇದೆ.
ಅವರ ವ್ಯಕ್ತಿತ್ವಕ್ಕೊಂದು ಗೌರವ ಇದೆ, ಅವರ ಸಮಾಜಕ್ಕೊಂದು ಬೆಲೆ ಇದೆ. ಅದನ್ನು ಹಾಳು ಮಾಡಬಾರ್ದು ನಾವು ಅನ್ನೋ ಕಾರಣಕ್ಕೆ ವೇದಿಕೆ ಮೇಲೆ ಯಾರೋ ಕೂತಿರಬೇಕಾದ್ರೆ ನಾವು ನಮ್ಮಷ್ಟಕ್ಕೆ ಇರಬಾರ್ದು. ಅಂಥದ್ದೇನಾದರೂ ಮನಸ್ಥಿತಿ ಇದ್ದರೆ ಹೊರಗೆ ಹೋಗಬೇಕು, ಇಲ್ಲದ್ರೆ ಬರಲೇಬಾರ್ದು. ಈ ನಿಲುವಿರುವವ ನಾನು. ಆದರೆ ನನ್ನ 18ನೇ ವಯಸ್ಸಿನಲ್ಲಿ ಆ ಕಲ್ಪನೆಗಳೆಲ್ಲ ಇರಲಿಲ್ಲ. ಅಮ್ಮ ಓಡ್ತಾ ಇರಬೇಕಿದ್ರೆ ಮತ್ತೆ ಮನವು ಕೇಳಿದೆ, ಅವ ನಾನು ಮಾತಾಡಿದ್ಬಿಡಗಲ್ಲಿ ಜನ ನೋಡ್ತಿದ್ದು, ನೀನು ಯಾಕೆ ಅಡ್ಡ ಹಿಡಿದಿಟ್ಟು ಓಡಾಡ್ತಿದ್ದಿ ಅಂತ. ಅಮ್ಮ ಕೊಟ್ಟ ಉತ್ತರ ಏನು ಗೊತ್ತಾ? ನೋಡು ಮಗ, ನೀನು ನಮಗೆ ಹುಟ್ಟಿದ್ದು ದೇವರ ಪ್ರಸಾದ ಅಂತ ನಾನು ಭಾವಿಸ್ತೇನೆ. ನಿನ್ನನ್ನು ದೇವರು ಕೊಟ್ಟಿದ್ದಾರೆ ನನಗೆ. ಆದರೆ ನನಗೇನು ಗೊತ್ತಿದೆ? ನೀನು ಕೂತು ಮಾತಾಡ್ತೀಯ, ನನಗೆ ಮಾತಾಡಲಿಕ್ಕಿಲ್ಲ, ಓದಲಿಕ್ಕೆಲ್ಲ ಏನೂ ಗೊತ್ತಿಲ್ವಲ್ಲ. ನಾನು 4 ಬಾರಿ ಅಲ್ಲಿ ಓಡಾಡಿದರೆ ಕೂತವ್ರು ಏನು ಮಾಡ್ತಾರೆ ಗೊತ್ತಾ? ಆ ಹೆಂಗ್ಸ್ ಯಾರು ಓಡಾಡ್ತಿದ್ದಾಳಲ್ಲ ಅಂತ ಹೇಳ್ತಾರೆ. ಆವಾಗ ಕೇಳಿದವ್ರು ಹೇಳ್ತಾರೆ, ಅದು ದಾಮೋದರ ಶರ್ಮರ ಅಮ್ಮ ಅಂತ ತೋರಿಸ್ತಾರೆ. ನನಗಷ್ಟು ಖುಷಿ ಸಾಕು ಅಂದರು ನಮ್ಮಮ್ಮ. ನಾನು ಹೇಳ್ತಾ ಇರೋದು, ನಾಳೆ ನೀವು ಎತ್ತರಕ್ಕೆ ಬೆಳೆದಾಗ ಅಲ್ಲಿ ನಿಮ್ಮ ಜೊತೆ ವಯಸ್ಸಾದವರು ಇರ್ತಾರಲ್ಲ, ನೀವು ಯಾರು ಅಂತ ಕೇಳಿದರೆ ನಾನು ಇಂಥವನ ಅಮ್ಮ, ನಾನು ಇಂಥವಳ ಅಮ್ಮ ಅಂತ ಅಭಿಮಾನದಲ್ಲಿ ಹೇಳ್ಕೊಳ್ಳೋದಕ್ಕೆ ಜನ ಗುರುತಿಸುವಂತೆ ನಿಮ್ಮ ಬದುಕನ್ನು ಕಟ್ಟಿಕೊಟ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ದೊಡ್ಡ ಬಹುಮಾನ ಬೇರೆ ಕೊಡಬೇಕಾದದ್ದಿಲ್ಲ. ಇಂಥ ಉದಾಹರಣೆಗಳು ಎಷ್ಟು ನಡೀತವೆ ಗೊತ್ತಾ? ಇಲ್ಲೇ ನಮ್ಮ ಕಾರ್ಕಳದ ಪಕ್ಕದಲ್ಲಿ ನಿಟ್ಟೆಯಲ್ಲಿ ಒಂದು ಕಾಲೇಜ್ ಇದೆ. ಅಲ್ಲೊಬ್ಬ ಹರ್ಷವರ್ಧನ್ ಅನ್ನೋ ಒಬ್ಬ ಹುಡುಗ ಇದ್ದಾನೆ, ಅಲ್ಲಿ ದುಡಿತಾ ಇದ್ದಾರೆ. ಅವ್ರ ಅಮ್ಮನಿಗೆ ವಯಸ್ಸಾಗಿತ್ತು, ಅನಾರೋಗ್ಯ ಇತ್ತು. ಒಂದು ದಿವಸ ಏಕಾಏಕಿ ಮನೆಯಿಂದ ಫೋನ್ ಬಂತು, ಅಮ್ಮನಿಗೆ ಸೌಖ್ಯ ಇಲ್ಲ, ಚೂರು ಬರ್ತೀಯಾ ಅಂತ. ತನ್ನ ಕೆಲಸ ಬದಿಗಿಟ್ಟ ಆ ಹುಡುಗ ಓಡಿ ಬಂದು ಅಮ್ಮನನ್ನು ಮಾತಾಡಿಸ್ತಾ ಏನು ಮಾಡ್ತಾರೆ ಅಂದರೆ, ಅಮ್ಮನನ್ನು ಕಾಲ ಮೇಲೆ ಮಲಗಿಸ್ಕೊಂಡು ಏನಾಯಿತು ಅಂತ ಕೇಳಿ ನೀರು ಕುಡಿಸ್ತಾ ಇದ್ದರೆ 1-2 ಗುಟುಕು ನೀರು ಕುಡಿದ ಅಮ್ಮ ಅಲ್ಲೇ ಪ್ರಾಣ ಕಳ್ಕೊಳ್ತಾರೆ. ಯೋಚನೆ ಮಾಡಿ, ಎಷ್ಟು ಜನ ತಾಯಂದ್ರಿಗೆ ಆ ಭಾಗ್ಯ ಇದೆ? ಅವನು ನಿಟ್ಟೆಯ ಸಂಸ್ಥೆಯಲ್ಲಿ ದುಡಿಯುವಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾವಂತ ಯುವಕ ದುಡ್ಡಿನ ಆಸೆಗಾಗಿ ಎಲ್ಲೋ ಹೋಗಿ ಅಮ್ಮನಿಗೆ ದುಡ್ಡು ಕಳಿಸುವವನಾಗಿದ್ದರೆ ಈ ಅವಕಾಶ ಅವನಿಗೆ ಸಿಗ್ತಿರಲಿಲ್ಲ. ಅಥವಾ ಒಂದು ವೇಳೆ ಮಾಡಿಕೊಟ್ಟ ವ್ಯವಸ್ಥೆಯಿಂದ ಅಮ್ಮನಿಗೆ ಸಂತೋಷ ಆಗ್ತಿತ್ತೇನೋ. ಆದರೆ ಆವತ್ತು ಅದೇ ಹುಡುಗ ಸಣ್ಣ ಮಗುವಾಗಿದ್ದಾಗ ತನ್ನ ಕಾಲ ಮೇಲೆ ಮಲಗಿಸ್ತಾ ಜೋಗುಳ ಹಾಡಿ ಅಮ್ಮ ಮಣ್ಣಿ ತಿನ್ನಿಸಿದ್ಲಲ್ಲ, ಆವತ್ತು ಅದೇ ಮಗುವಿನ ತಲೆಯ ಮೇಲೆ ತನ್ನ ಬದುಕಿನ ಕೊನೆಯ ಒಂದು ಗುಟುಕು ನೀರು ಅಮ್ಮ ಕುಡಿದ್ಲು ಅಂತಂದರೆ ಅಮ್ಮನ ಮನಸ್ಸಿಗಾಗುವುದ ತೃಪ್ತಿ ಎಷ್ಟು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅದರರ್ಥ ನೀವು ದೇಶ ಬಿಟ್ಟು ಹೋಗಬಾರ್ದು ಅಂತಲ್ಲ ನನ್ನ ವಾದ. ಕನಿಷ್ಠ ನಮಗಾಗಿ ನಮ್ಮಮ್ಮ ನಮ್ಮಪ್ಪ ಮಾಡಿದ ತ್ಯಾಗದ ಬಗ್ಗೆ ನಮಗೊಂದು ಕಾಳಜಿ ಇರಬೇಕು ಮಕ್ಕಳೇ, ಕಾಳಜಿ ಇರಬೇಕು. ಗೊತ್ತಿರಲಿ, ನೀವು ಸಣ್ಣವರಿದ್ರಿ, ಎಲ್ಲರೂ ಕೇಳಿದ ನಮ್ಮಲ್ಲೊಂದು ಮಾತಿದೆ, ನಗುವ ಮಗುವಿಗೆ 10 ತಾಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ ಅಂತ. ನೀವೆಲ್ಲ ಪುಟ್ಟ ಮಕ್ಕಳಿರಬೇಕಿದ್ರೆ ಮಗು ಚೆನ್ನಾಗಿದೆ ಅಂತ ಎಲ್ಲರೂ ಎತ್ಕೊಳ್ತಾರೆ, ಸಂಭ್ರಮಿಸ್ತಾರೆ. ನೀವು ನಗುತ್ತಾ ಇದ್ದರೆ, ನೀವು ಅಳುವುದಕ್ಕೆ ಆರಂಭ ಮಾಡಿದರೆ ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿ ತಗೊಂಡಾಗ ಅಮ್ಮನ ಕೈ ಕೊಟ್ಟು ಅವ್ರ ಬಟ್ಟೆ ಸರಿ ಮಾಡಿಕೊಂಡು ಬದಿಗೆ ಹೋಗ್ತಾರೆ. ಯಾಕೆ? ಅಳುವ ಮಗು ಬೇಡ. ಆದರೆ ಎಷ್ಟೇ ದೊಡ್ಡ ಸಮಾರಂಭ ಆದರೂ ಕೂಡ ಅಳ್ತಾ ಇರುವ ನಿಮ್ಮನ್ನು ಹೆಗಲ ಮೇಲೆ ಹಾಕ್ಕೊಂಡು ಜಾರಿದ ನಿಮ್ಮ ಕಣ್ಣೀರು, ಮೂಗಿನಿಂದಿಳಿದ ನಿಮ್ಮ ಸಿಂಬಳ, ನೀವಷ್ಟು ಆಳದಂಥ ಸುರಿಸಿದ ಜೊಲ್ಲು, ಇದೆಲ್ಲವನ್ನು ತನ್ನ ಸೆರಗಿನಲ್ಲಿ ಒರೆಸಿ ನನ್ನ ಮಗು ಅಂತ ಎದೆಗೆ ಅವಚಿಕೊಂಡು ನಮ್ಮ ನೋಡುತ್ತಾಳಲ್ಲ, ಆ ಅಮ್ಮನ ಬಗ್ಗೆ ನಿಮಗೆ ಪ್ರೀತಿ ಇಲ್ಲದೆ ಹೋದರೆ, ಅವರ ಮಾತಿಗೆ ವಿರುದ್ಧವಾದರೆ ನಾವು ಹುಟ್ಟಿ ಏನು ಸಾರ್ಥಕ ಅಂತ ಒಮ್ಮೆ ಯೋಚನೆ ಮಾಡಿ ಅಂತೆ. ಆದ್ದರಿಂದ ಹೇಳ್ತಾರೆ, ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಎಲ್ಲರ ಜೊತೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಜಗತ್ತಿನಲ್ಲಿ ಅಮ್ಮನನ್ನು ಸೃಷ್ಟಿಸಿದ ಅಂತ ಬಲ್ಲವರು ಹೇಳಿದ್ದು ಇದೇ ಕಾರಣಕ್ಕೆ. ಇದು ನಮಗೆ ಅರ್ಥ ಆಗಬೇಕು. ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಿದ್ರೆ ಹೇಳಿದ್ದೆ, ಇವತ್ತು ಅಂಥ ವಾತಾವರಣ ಕಡಿಮೆ ಇರ್ಬೋದು. ಎಷ್ಟೋ ಜನ ತಾಯಂದಿರು ದೇವಸ್ಥಾನಕ್ಕೆ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ದೇವಸ್ಥಾನದಲ್ಲಿ ದೇವರನ್ನು ನೋಡ್ಲಿಕ್ಕೆ 10 ನಿಮಿಷ, ಅಲ್ಲಿಂದ ಹೊರಗೆ ಬಂದ ಮೇಲೆ ಜಾತ್ರೆಯಲ್ಲಿ ನಿಂತ್ಕೊಂಡು, ಮಗ ನಿನಗೇನು ಬೇಕು, ಅವಳಿಗೆ ಲಿಪ್ಸ್ಟಿಕ್ ಬೇಕಾ, ಇನ್ನು ನೈಲ್ ಪಾಲಿಶ್ ಬೇಕಾ, ಏನು ಬೇಕು, ಎಲ್ಲ ತೆಕ್ಕೊಟ್ಟು ಚಪ್ಪಲಿ ಬೇಕಾ ಮಗ ಅಂತ. ಯಾಕೆ? ಅಮ್ಮನ ಬದುಕಿನ ಆರಾಧನೆಯ ಒಂದು ಭಾಗ ಅದು. ನನ್ನ ಮಗು ಚೆನ್ನಾಗಿ ಕಂಡ್ರೆ ಸಾಕು ಅಂತ. ಆದರೆ ಅದೇ ಅಮ್ಮನ ಚಪ್ಪಲಿ, ಅದೇ ಅಮ್ಮನ ಕಾಲುಗುರು, ಅದೇ ಅಮ್ಮನ ಕೈಯುಗುರು, ಅದೇ ಅಮ್ಮನ ಬದುಕಿನ ದೈನಂದಿನ ಕಥೆಗಳನ್ನು ನೀವು ಕೇಳಿದರೆ ಮನುಷ್ಯ ಆದವ್ರಿಗೆ ಬೇಡ. ಯಾಕೆ? ತನಗಿಲ್ದಿದ್ರೆ ಚಿಂತೆ ಇಲ್ಲ, ನನ್ನ ಮಗು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಕನಸಿರ್ತದೆ ಅಮ್ಮನಿಗೆ. ನಾನು ಹೇಳಿದ್ನಲ್ಲ, ವಿದ್ಯಾರ್ಥಿಗಳಾಗಿ ಬೆಳೆಯುವುದು, ಅಪ್ಪ ಅಮ್ಮನಿಗೆ ಕೃತಜ್ಞರಾಗುವುದು, ಸಮಾಜದಲ್ಲಿ ಗೌರವ ತಗೊಳ್ಳೋದು, ಇದಕ್ಕೆಲ್ಲ ನಮಗೆ ಅಡ್ಡ ಬರೋದು ಯಾವುದು ಗೊತ್ತಾ? ಒಂದು 2-3 ಸಂಗತಿಗಳಿವೆ.
ನೀವು ಬಾಲ್ಯವನ್ನು ದಾಟಿ ಯೌವನದ ಹೊಸ್ತಿಗೆ ಕಾಲಿಡ್ತಾ ಇದ್ದೀರಿ. ನಿಮ್ಮ ಮುಂದೆ ಒಂದು ಹೊಸ ಲೋಕ ತೆರೆದುಕೊಳ್ಳುತ್ತದೆ. ಅದಕ್ಕೆ ಪ್ರೇಮಲೋಕ ಅಂತ ಕರೆದರು. ಆ ಪ್ರೇಮಲೋಕ ಎಂಥ ಹುಚ್ಚಿಗೆಲ್ಲ ನಮ್ಮನ್ನು ಎಡೆಯಾಗಿ ಬಿಡುತ್ತದೆ, ನಮ್ಮ ಬದುಕನ್ನು ಎಲ್ಲಿವರೆಗೆ ಅಧಪತನಕ್ಕೆ ತಳ್ಳುತ್ತದೆ ಅನ್ನುವ ಪರಿಕಲ್ಪನೆಯೇ ನಮಗಿಲ್ಲ. ಎಲ್ಲೋ 4 ದಿವಸ ಕ್ಲಾಸಲ್ಲಿ ಒಟ್ಟಿಗೆ ಓದಿದ ಹುಡುಗ ನಮ್ಮ ಬದುಕಿನ ಸರ್ವಸ್ವ ಆರಾಧ್ಯ ದೇವರು ಅನ್ನುವ ಭ್ರಮೆಗೆ ಹೆಣ್ಣುಮಕ್ಕಳು ಒಳಗಾಗ್ತಾರೆ. ಇನ್ನೆಲ್ಲೋ ಅವಳು 4 ದಿವಸ ನನ್ನ ಹತ್ರ ನಗನಗತಾ ಮಾತಾಡಿದ್ದಾಳೆ, ನಾನು ಕೊಟ್ಟ ಚಾಕ್ಲೇಟ್ ತಗೊಂಡು ಅನ್ನೋ ಕಾರಣಕ್ಕೆ ತನ್ನ ಗೈ ಗೀರ್ಕೊಂಡು ಅಪ್ಪ ಅಲ್ಲಿ ಯಾರ್ಯಾರೋ ಮನೆ ಅಂಗಳಲ್ಲಿ ದುಡಿದು ಅನ್ನ ಸಂಪಾದನೆ ಮಾಡಿ ಹೊಟ್ಟೆಗೆ ಕೊಟ್ಟ ಅನ್ನ, ಅಮ್ಮ ತನ್ನಗಿಲ್ಲದರೂ ಚಿಂತಿಲ್ಲ ಅಂತ ಮಗುವಿಗೆ ಕೊಟ್ಟ ಹಾಲುಣಿಸಿ ಬೆಳೆಸಿದ ಆ ಶಕ್ತಿಯ ರಕ್ತವನ್ನು ಇನ್ಯಾವುದೋ ಹುಚ್ಚಿಗೊಳಗಾಗಿ ಬ್ಲೇಡಲ್ಲಿ ಗೀರ್ಕೊಳ್ತಾರಲ್ಲ ಮೂರ್ಖ ಹುಡುಗರು. ಬೇಕಾ ಈ ಬದುಕು ನಮಗೆ? ಪ್ರೀತಿಗದ ಅರ್ಥ ಅಲ್ಲ, ಪ್ರೇಮಕ್ಕದ ಅರ್ಥ ಅಲ್ಲ. ಮಾತ್ರ ಅಲ್ಲ, ಅದನ್ನು ಅನುಭವಿಸುವುದಕ್ಕೆ ಬದುಕಿನಲ್ಲಿ ಮುಂದೊಂದು ದಿನ ಇದೆ. ನಾವು ಯಾಕೆ ಈಗ ಹಾರಬೇಕು? ನಾಳೆ ಇನ್ಯಾವತ್ತೋ ಮುದುಕರಾಗಿ ನಮಗಿನ್ನು ದೃಷ್ಟಿ ಮಂಜಾಗಬಹುದು ಅನ್ನೋ ಕಾರಣಕ್ಕೆ ಇವತ್ತು ಯಾಕೆ ಕನ್ನಡಕ ತಗೊಳ್ಳೋ ಪ್ರಯತ್ನ ಮಾಡ್ತೀರಿ? ಇವತ್ತು ಕನ್ನಡಕ ತಗೊಳ್ಬೇಡಿ, ದೃಷ್ಟಿ ಮಂಜಾದಾಗ ಕನ್ನಡಕ ತಗೊಳ್ಳೋಣ. ಇನ್ನು ಯಾವತ್ತೋ ವಯಸ್ಸಾಗಬಹುದು ಅಂತ ಯಾಕೆ ಈಗ ಊರುಗೋಲು ತಯಾರು ಮಾಡಿಡಬೇಕು? ಅವಸರ ಮಾಡಬೇಡಿ, ಆ ಅವಕಾಶ ಹತ್ತಿರ ಬಂದಾಗ ಊರುಗೋಲು ಹುಡುಕೋಣ ಅಲ್ವಾ? ಒಂದು ವೇಳೆ ಮುಂದೆ ಏನೋ ಆಗ್ಬೋದು ಕಾರಣಕ್ಕೆ ಇವತ್ತು ನಾವು ಇಂಥದ್ದೆಲ್ಲ ಯೋಚನೆ ಮಾಡೋರಾಗಿದ್ದರೆ ಮನೆ ಅಂಗಳದಲ್ಲಿ ಸಾವಿರ ಚಟ್ಟಗಳು ತಯಾರಾಗಿರಬೇಕಿತ್ತು, ಮುಂದೊಂದು ದಿವಸ ಸಾಯ್ತೇನೆ ಅನ್ನೋ ಕಾರಣಕ್ಕೆ. ಯಾಕೆ ಈ ಮಾತು ಗೊತ್ತಾ? ಪ್ರೀತಿ ಪ್ರೇಮದ ಅಮಲಿನಲ್ಲಿ ದಾರಿ ತಪ್ಪಿ ಬದುಕಿನ ಅಧಪ್ಪತನವನ್ನು ಕಂಡುಕೊಂಡು ಅಪ್ಪ ಅಮ್ಮನ ಕಣ್ಣೀರು ಸುರಿಸೋದು ಒಂದೇ, ನಾವು ಈ ಲೋಕದ ಯಾತ್ರೆ ಮುಗಿಸಿ ಹೊರಟು ಬಿಡೋದು ಒಂದೇ. ಇದು ಕಥೆ ಅನೇಕ ಇದೆ. ನಿಮ್ಗೆ ಒಂದು ಸನ್ನಿವೇಶ ಮುಂದೆ ಹೇಳ್ತೀನಿ ಕೇಳಿ. ನಮ್ಮ ಪಡುಬಿದ್ರಿಯ ಸಮೀಪದಲ್ಲಿ ಒಬ್ಬರು ಲೀಲಾಧರ್ ಶೆಟ್ಟಿ ಅಂತ ಇದ್ದರು. ಅವರು ನಾಟಕ ತಂಡವನ್ನು ಕಟ್ಟಿದ್ದಾರೆ. ಆ ಮನುಷ್ಯ ಆರ್ಥಿಕವಾಗಿ ಶ್ರೀಮಂತ ಅಲ್ಲ, ಆದರೆ ಹೃದಯ ಶ್ರೀಮಂತಿಕೆ ಅವರು ದೇವರು ಕೊಟ್ಟಿದ್ರು ಅವರಿಗೆ. ಎಲ್ಲೆಲ್ಲೋ ಹೋಗಿ ನಾಟಕ ಮಾಡ್ತಾರೆ, LICಯಲ್ಲೇನೋ ದುಡಿತಾರೆ. ಇವರು ಮನೆಗೆ ಬರಬೇಕಿದ್ರೆ ಮನೇಲಿ ಸಾಲು ಜನ ಕೂತಿರ್ತಾರೆ. ಲೀಲಣ್ಣ, ನನ್ನ ಮಗಳಿಗೆ ಮದುವೆ, ನನ್ನ ಮಗನಿಗೆ ಶಾಲೆ ಫೀಸ್ ಕಟ್ಟಿ ದುಡ್ಡಿಲ್ಲ ಹೇಳ್ತಾರೆ. ಕೊಟ್ಟ ಸಂಪಾದನೆಯನ್ನು ಪೂರ ಅವ್ರಿಗೆ ಕೊಟ್ಟು ದೇವರು ಒಳ್ಳೆಯದಾಗಲಿ ಅಂತ ಈ ಮನುಷ್ಯ ತಣ್ಣಗೆ ನೀರು ಕುಡ್ಕೊಂಡು ನಗನಗತಾ ಮನೆಯೊಳಗಿದ್ದವರು. ಒಳ್ಳೆ ಗೌರವ ಆಯ್ತು ಅವರಿಗೆ. ಅವ್ರು ಎಲ್ಲಿವರೆಗೆ ಇದ್ದರು ಅಂತಂದರೆ, ಕೆಲವರು ಹೇಳೋರಂತೆ, ಲೀಲಣ್ಣ ನನ್ನ ಮಗಳ ಮದುವೆ, ನಮ್ಗೆ ಬಟ್ಟೆ ತಗೊಳ್ಳಿ ದುಡ್ಡಿಲ್ಲ. ಇವ್ರೇನು ಅಂದ್ಕೊಳ್ತಾರೆ, ಪಾಪ ಮದುಮಗಳಿಗೆ ಬಟ್ಟೆಗೆ ದುಡ್ಡಿಲ್ವಲ್ಲ, ಇರಲಿ ಅಂತ ಅಲ್ಲೊಂದು ಅಂಗಡಿಗೆ ಹೇಳ್ತಾರೆ, ಇಂಥವ್ರು ಬರ್ತಾ ಇದ್ದಾರೆ ಮದುಮಗಳಿಗೆ ಬಟ್ಟೆ ಕೊಟ್ಟುಬಿಡಿ ಅಂತ. ಈ ಹೋಗಿ ಕೇಳಿದವ್ರು ಏನು ಮಾಡ್ತಾರೆ ಗೊತ್ತಾ? ಮದುಮಗಳಿಗೆ ಮಾತ್ರ ಅಲ್ಲ, ಇಡೀ ಅವ್ರ ಕುಟುಂಬಕ್ಕೆ ಬೇಕಾದಷ್ಟು ಬಟ್ಟೆ ತಗೊಳ್ತಾರೆ. ಅಂಗಡಿಯವ್ರು ಹೇಳ್ತಾರೆ ಲೀಲಣ್ಣ ಹೇಳಿದಾರಲ್ಲ ಅಂತ ಕೊಟ್ಟು ಬಿಡ್ತಾರೆ. ಅಂಗಡಿಯಿಂದ ಫೋನ್ ಬರ್ತದೆ, ಲೀಲಣ್ಣ ಬಟ್ಟೆ ಬಿಲ್ ಕೊಡಬೇಕು. ಈ ಮನುಷ್ಯ ಅಂಗಡಿಗೆ ಹೋಗಿರಲಿಲ್ಲ. ಬರ್ತೇನೆ ಅಂತ ಹೇಳಿ 1 ವಾರ ಬಿಟ್ಟು ಲೀಲಣ್ಣ ಹೋಗಿ ದುಡ್ಡು ಕೊಡ್ತಾರೆ. ಯಾಕೆ 1 ವಾರ ಬಿಡೋದು ಗೊತ್ತಾ? ಅವ್ರು ತಗೊಂಡೋದ ಬಟ್ಟೆಯ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡೋದಕ್ಕೆ ಈ ಮನುಷ್ಯಂತರ ದುಡ್ಡಿಲ್ಲ. ಆ ದುಡ್ಡು ಕೊಡಬೇಕಿದ್ರೆ ಇವರೆಲ್ಲೋ ಫೈನಾನ್ಸಿಗೆ ಹೋಗಿ ಅಲ್ಲಿ ಲೋನ್ ಮಾಡಿಕೊಂಡು ಇನ್ಯಾವುದ್ರಲ್ಲೋ ಲೋನ್ ಮಾಡಿ ಯಾರದ್ದೋ ಮನೆಯ ಮಗಳ ಮದುವೆಯ ಬಟ್ಟೆಯ ದುಡ್ಡನ್ನು ಈ ಲೀಲಾಧರ್ ಶೆಟ್ರ ಅಂಗಡಿ ಕೊಡ್ತಿದ್ರು. ಯಾರಿಗೆ ಗೊತ್ತಿದೆ? ಅದಕ್ಕಿಂತಲೂ ಬಹಳ ಮಾರ್ಮಿಕವಾದ ಘಟನೆ ಏನು ಅಂದರೆ, ಅವ್ರಿಗೆ ಮಕ್ಕಳಿರಲಿಲ್ಲ. ಒಂದು ಸಲ ಪೇಪರಲ್ಲಿ ಬಂತಂತೆ, ಯಾವುದೋ ಒಂದು ಹೆಣ್ಣು ಮಗುವನ್ನು ಕಸದ ತೊಟ್ಟಿಗೆ ಬಿಸಾಡಿದ್ದಾರೆ ಅಂತ. ಈ ಮನುಷ್ಯ ಓಡ್ತಾರೆ, ನನ್ನ ಮಕ್ಕಳಿಲ್ಲಲ್ಲ, ಕಸದ ಬುಟ್ಟಿಯಲ್ಲಿ ಮಗು ಇದೆ ಸಿಗ್ತದೆ. ಹೋದರು, ಅಲ್ಲಿ ಹೋಗೋ ಮಗುವನ್ನು ಎತ್ಕೊಂಡು ಯಾರೋ ಹೋಗಿದ್ದಾರೆ, ಏನೋ ಆಯಿತು. ಆಮೇಲೆ ಇನ್ನೊಂದು ಗತಿ ಇಲ್ಲದ ಮಗುವನ್ನು ಕೇಳ್ತಾರೆ ಅವರು. ಕೇಳಬೇಕಿದ್ರೆ ಹೆಣ್ಣು ಮಗು ಅದು ಬೇರೆ, ಕಪ್ಪಿತ್ತು. ಜೊತೆಗಿದ್ದವ್ರು ಯಾರೋ ಹೇಳಿದ್ರಂತೆ, ಏ ಪುಣ್ಯಾತ್ಮ, ಆ ಮಗುವನ್ನು ತಗೊಳ್ಬೇಡ, ಆ ಮಗು ಕಪ್ಪಿದೆ, ಅದು ಇನ್ನು ನಾಳ್ದು ಬೆಳೆದು ದೊಡ್ಡವಳಾದರೆ ಮದುವೆ ಮಾಡೋ ಜವಾಬ್ದಾರಿ ನಿನ್ನ ಮೇಲೆ ಇರ್ತದೆ. ಆ ಮಗುವಿಗೆ ಹುಡುಗ ಸಿಗಲಿಲ್ಲ, ಮದುವೆ ಮಾಡ್ಲಿಕ್ಕೆ ಕಷ್ಟ, ನೀನೇನು ಮಾಡ್ತೀಯ, ಸುಮ್ಮನೆ ಟೆನ್ಷನ್ ಯಾಕೆ, ಬೇಡ ಬಿಟ್ಬಿಡು ಅಂದ್ರು. ಲೀಲಾಧರ್ ಶೆಟ್ರು ಹೇಳ್ತಾರೆ, ಏನು ಮಾತಾಡ್ತೀರಿ? ಮಗು ಕಪ್ಪಿದೆ, ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ನಾನು ಬೀದಿಲಿ ಹೇಗೆ ಬಿಸಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮಗು ನಾನು ಸಾಕ್ತೇನೆ, ತರ್ತಾರೆ ಮನೆಗೆ, ಬೆಳೆಸ್ತಾರೆ. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಅಂತಂದರೆ, ಈ ಪುಣ್ಯಾತ್ಮ ಒಂದು ಬೆಳಿಗ್ಗೆ ಹೊರಗೆ ಹೋದರೆ ರಾತ್ರಿ ಬರೋದು, ಮಗಳೇನೋ ಮನೇಲಿ ಹೇಳಿರ್ತಾಳೆ ಅಪ್ಪ ನನಗೆ ಬೇಕು ಅಂತ. ಈ ಮನುಷ್ಯ ಪೇಟೆಯಲ್ಲಿ ಇಳಿದು ಸ್ವಂತ ಬೈಕ್ ಇಲ್ಲ, ಇನ್ಯಾರದ್ದು ಬೈಕಲ್ಲಿ ಮನೆಗೆ ಬಿಡುವಂಥ ಹತ್ತಿರ ಬಂದಾವಾಗ ಮನೆ ಹತ್ತಿರ ಬರಬೇಕೆಂದು ನೆನಪಾಗ್ತದೆ ಅವರಿಗೆ. ಮಗಳು ಕೇಳಿದಾಳೆ ಅಂತ 10:30 ಗಂಟೆ ರಾತ್ರಿಗೆ ಮತ್ತೆ ತಿರುಗಿಸಿ ವಾಪಸ್ ಪೇಟೆಗೆ ಹೋಗುವ ಅಂತ ಅಲ್ಲೆಲ್ಲೋ ಪೇಟೆಯಲ್ಲಿ ಹುಡುಕಾಡಿ ತನ್ನ ಮಗು ಕೇಳಿದ್ದು ಕೊಡಬೇಕು ಅನ್ನೋ ಕಾರಣಕ್ಕೆ ಲೀಲಾಣ್ಣ ತಂದು ಕೊಡ್ತಾರೆ. ಬೆಳೆದು ಮಗಳಿಗೆ ಆಯಿತು ಪ್ರಾಯ, ನಿಮ್ಮದೇ ವಯಸ್ಸು 15, 16, 17ರವರೆಗೆ ಬರ್ತಾಳೆ. ನಾನಾಗ ಹೇಳಿದ್ನಲ್ಲ, ಆ ಮುಟ್ಟಾಳ ಹೆಣ್ಣುಮಗಳಿಗೆ ಒಂದು ಪ್ರೇಮಲೋಕ ಕಾಣಿಸ್ತು. ಯಾವನೋ ಟಿಪ್ಪರ್ ಓಡಿಸೋನು ಬಂದಿದ್ದಂತೆ, ಅವನ ಜೊತೆ ಇವಳು ಲವ್ ಅಂತ ಹೇಳಿ ಮಾಡಬಾರದ್ದೆಲ್ಲ ಮಾಡಿ
ಅನಾಹುತ ಮಾಡ್ಕೊಂಡಿದ್ದಾಳೆ. ಲೀಲಣ್ಣನಿಗೆ ಗೊತ್ತಾಯಿತು. ಒಬ್ಬ ಸಮಾಜದಲ್ಲಿ ಇಂಥ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಲೀಲಣ್ಣ ನಮಸ್ಕಾರ ಅಂತ ಎಲ್ಲ ಕೈ ಮುಗಿತಾ ಇದ್ದ ಒಬ್ಬ ಮನುಷ್ಯ ತನ್ನ ಸಾಕು ಮಗಳು ಹೀಗಾಗಿದ್ದಾಳೆ ಅಂತ ಯಾವ ಮುಖ ತೋರಿಸಬೇಕು ದಾರಿ ಇಲ್ಲದೆ ಮನೆಗೆ ಹೋಗಿ ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ರು. ಮುಖ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಣಾಮ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಲೀಲಣ್ಣ ಅಂತ ಕಾಪುವಿನ ಪೇಟೆಯಲ್ಲಿ ಸಾವಿರ ಜನ ಮೆರವಣಿಗೆ ಮಾಡಬೇಕಿತ್ತು. ಗಂಡ ಹೆಂಡತಿಯ ಶವವನ್ನು ಜೊತೆಗೆ ಮಲಗಿಸಿ ಕಾಪುವಿನ ಪೇಟೆಯಲ್ಲಿ ಮೆರವಣಿಗೆ ಮಾಡ್ತಾರೆ. ಎಲ್ಲೋ ಕಸದ ತೊಟ್ಟಿಗೆ ಬಿದ್ದು ನರಿ ನಾಯಿ ತಿಂದು ಚಿಂದಿಯಾಗಿ ಹೋಗಬೇಕಾದ ಅನಾಥ ಮಗುವನ್ನು, ಆ ಪಿಂಡವನ್ನು ಎತ್ಕೊಂಡು ಬಂದು ನನ್ನ ಮಗು ಅಂತ ಆ ಗಂಡ ಹೆಂಡತಿ ಅವರ ಎದೆಯ ಬಿಸಿಗೆ ಆನಿಸಿಕೊಂಡು ಹಾಲು ಕೊಟ್ಟು ಅನ್ನ ಕೊಟ್ಟು ಬೆಳೆಸಿದ್ರಲ್ಲ. ಇಲ್ಲಿ ಮಾಡಿದ್ದು ಯಾವ್ದು ಘನದ ಕೆಲಸ ಮಾಡಿದ್ಲಿ ಇವಳು? ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಕಸದ ತೊಟ್ಟಿಯಿಂದ ಹೆಕ್ಕೊಂಡು ಬಂದದ್ದಲ್ಲ. ಯಾವುದೋ ಯಾರೋ ಎಲ್ಲೋ ಬಿಸಾಡಿದಂತಹ ಅನರ್ಥ ಪಿಂಡಗಳನ್ನು ಹೆಕ್ಕಿಕೊಂಡು ಬಂದ ಅಪ್ಪ ಅಮ್ಮ ಸಾಕಿದ್ದಲ್ಲ ನಮ್ಮನ್ನು. ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೊಟೆಯಲ್ಲಿ ಹೊತ್ತು ನಿಮ್ಮನ್ನು ಸಾಕಿ ಸಲಹಿ ಅನ್ನ ಕೊಟ್ಟು ನಿಮ್ಮ ಬದುಕಿನ ಸಂತಸದ ಬೆಳಕಿನಲ್ಲಿ ಅವರ ಮುಖವನ್ನು ನೋಡಿಕೊಳ್ಳಬೇಕು ಅಂತ ಆಸೆ ಪಟ್ಟಿದ್ದಾರೆ. ಮಕ್ಕಳೇ, ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಬದುಕಿನಲ್ಲಿ ಅಂಥ ಅವಕಾಶಗಳು ಈವರೆಗೆ ಬಂದದ್ದಿದ್ರೆ, ಮುಂದೆ ಬರುವಂಥದ್ದಿದ್ರೆ ದಯವಿಟ್ಟು ವಿವೇಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ತಪ್ಪು ದಾರಿ ತುಳಿಯಬೇಡಿ. ಗೊತ್ತಿದೆ ನಮಗೆ, ಯಾವುದೋ ಒಂದು ಯಾರದ್ದೋ ಬೈಕಲ್ಲಿ ಒಂದು ಸೆಂಟ್ ಹಾಕ್ಕೊಂಡು ಬಂದು ಹುಡುಗಿ ಸುತ್ತ 4 ಸುತ್ತು ತಿರುಗಿ ನಾನೇ ನಿನ್ನ ಜೀವ ನೀನೇ ನನ್ನ ಪ್ರಾಣ ಅಂತ ಹೇಳಿ ಕರ್ಕೊಂಡೋಗಿ ಮಾಡಬಾರದ್ದನ್ನೆಲ್ಲ ಮಾಡಿ ಅವಳು ವ್ಯರ್ಥ ಅಂತ ಗೊತ್ತಾದಾಗ ಹಾಗೇ ಬಿಟ್ಟರೆ ನಾನು ಸಿಕ್ಕಿ ಬೀಳ್ತೇನೆ ಅನ್ನೋ ಕಾರಣಕ್ಕೆ ಕತ್ತರಿಸಿ ಫ್ರಿಜ್ಜಲ್ಲಿಡೋ ಮೂರ್ಖರನ್ನು ಈ ಪ್ರಚನೆ ಕೇಳಿದ್ದೇವಲ್ಲ. ನೀವು ಆಗುವುದಕ್ಕೆ ಹೊರಟದ್ದು ನೀವು ಫ್ರಿಜ್ಜೊಳಗೆ ಮಾಂಸ ಆಗುವುದಕ್ಕಲ್ಲ, ಅಪ್ಪ ಅಮ್ಮನ ಮನಸ್ಸಿನ ಬಿಸಿ ತಣಿಸುವ ಫ್ರಿಜ್ಗಳಾಗ್ಲಿಕ್ಕೆ ಹೊರಟವ್ರು ನೀವು. ದಯವಿಟ್ಟು ಫ್ರಿಜ್ನೊಳಗೆ ಮಾಂಸ ಆಗಬೇಡಿ. ಮೊನ್ನೆ ಕಾಪುವಿನ ಮಾರಿಯಮ್ಮನ ದೇವಸ್ಥಾನದಲ್ಲಿ ನಿಂತಿದ್ದೆ ನಾನು. ಗಂಡ ಹೆಂಡತಿ ಒಂದು ಮಗುವನ್ನು ಕರ್ಕೊಂಡು ಬಂದು ಹೇಳ್ತಾರೆ, ಈ ಮಗುವಿನ ಅಮ್ಮ ಹೇಳಿದ್ದಾರೆ ಕಾಪುವಿನ ದೇವರಿಗೆ ಒಂದು ಆರತಿ ಮಾಡಬೇಕಂತೆ. ನನ್ನ ವಿಚಿತ್ರ ಅನ್ನಿಸ್ತು, ಏನು ಇವರು ಸುಮ್ಮನೆ ಈ ಹೆಂಗಸನ್ಕಾರ ಮಗುವಿನ ಗಂಡ ಹೆಂಡತಿ ಜೊತೆ ನಿಂತ್ಕೊಂಡು ಅಮ್ಮ ಹೇಳಿದ್ದಾಳೆ ಅಂತ ಯಾಕೆ ಮಾತಾಡ್ತಾರೆ? ನನಗೆ ಅರ್ಥ ಆಗಲಿಲ್ಲ ಅಂದೆ. ಅವ್ರು ಹೇಳಿದ್ರು, ಇಲ್ಲ, ಆ ಮಗುವನ್ನು ದತ್ತಗೊಂಡಿದ್ದೇವೆ, ಮಗುವಿನ ಅಮ್ಮ ಹೇಳಿದ್ದಾರೆ. ಸರಿ ಆಯಿತು, ವಿಚಾರ ಎಲ್ಲ ತುಂಬ ಬೇಡ ಅಂತ ದೇವರ ಸೇವೆ ಮಾಡಿಸಿ ಬದಿಗೆ ಕರ್ಕೊಂಡು ಹೋಗಿ ಕೇಳಿದೆ, ಏನು ಕತೆ ಹೇಳಿ ಅಂತ. ಆಗ ಅವ್ರು ಹೇಳ್ತಾರೆ, ನಮಗೆ ಮಕ್ಕಳಿರಲಿಲ್ಲ ಸರ್. ನಮ್ಮ ಸಂಬಂಧಿಕಳೇ ಒಬ್ಬಳು, ಅವಳಿಗೆ 4 ಜನ ಮಕ್ಕಳು. ಹಾಗೆ ನಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಗುವನ್ನು ಕೊಡು ಅಂತ ಕೇಳಿದೆವು. ನಮಗವಳು 27 ದಿನದ ಮಗುವನ್ನು ನಮ್ಮ ಕೈ ಕೊಟ್ಟಿದ್ದಾಳೆ. ಅದನ್ನು ಕಾನೂನುಬದ್ಧವಾಗಿ ದತ್ತು ಸ್ವೀಕಾರ ಮಾಡಿದ್ದೇವೆ, ಧಾರ್ಮಿಕವಾಗಿ ಮಾಡಿದ್ದೇವೆ. ಆದರೆ ಆ ಮಗುವನ್ನು ಕಾಪುವಿನ ಮಾರಿಯಮ್ಮನ ಜಾಗದಲ್ಲಿ ನನ್ನ ಕೈ ಕೊಡಬೇಕು ಅಂತ ಯೋಚನೆ ಮಾಡಿದ್ಲವಳು. ಕಾರಣಾಂತರದಿಂದ ಸಾಧ್ಯ ಆಗಲಿಲ್ಲ ಅಂತ ಕಟೀಲಿನ ದುರ್ಗಾಪರಮೇಶ್ವರಿಯ ಮುಂಭಾಗದಲ್ಲಿ ಕೊಟ್ಟಿದ್ದಾಳೆ. ಹೇಳಿದ ಹರಕೆ ತೀರಿಸಬೇಕು ಅಂತ ಬಂದಿದ್ದೇವೆ ಅಂತಂದು ನಡೆದ. ಅಕ್ಕ, ಈ ಮಗುವನ್ನು ನೀವು ದತ್ತು ತಗೊಂಡ್ರೆ ಸರ್ವೇ ಸಾಮಾನ್ಯವಾಗಿ ದತ್ತು ಕೊಟ್ಟವ್ರು ಯಾರು ಏನು ಅಂತ ಅಪ್ಪ ಅಮ್ಮ ಗೊತ್ತಿರೋದಿಲ್ವಲ್ಲ, ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಗೊತ್ತು, ನಮ್ಮ ಪರಿಚಯ, ನಾವು ಮಾತಾಡ್ತಿದ್ದೆವು. ಒಂದು 15 ದಿವಸದ ಹಿಂದೆ ಫೋನ್ ಮಾಡಿದವಳು ಹೇಳಿದ್ಲು, ಇನ್ನು ಮೇಲೆ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ಲು ಅಂತ. ಯೋಚನೆ ಮಾಡಿ, ಒಂದು ಮಗುವನ್ನು ತಾನು ಗರ್ಭದಲ್ಲಿ ಹೊತ್ತು 27 ದಿನದ ಒಂದು ಹಸುಗೂಸನ್ನು ಇನ್ನೊಬ್ಬರ ಕೈಗೆ ಕೊಟ್ಟು ಆ ಮಗುವಿನ ಬದುಕನ್ನು ಬೆಳಗಿಸುವುದಕ್ಕೆ ನನಗೆ ಶಕ್ತಿ ಇಲ್ಲ, ನಾನು ನಂಬಿದ ಮಾರಿಯಮ್ಮ ಬೆಳಗಿಸ್ತಾಳೆ ಅನ್ನೋ ಒಂದೇ ಒಂದು ವಿಶ್ವಾಸದಿಂದ ನನ್ನ ಮಗುವಿನ ಹೆಸರಿಗೆ ಒಂದು ಆರತಿ ಮಾಡಿ ಅಂತ ಒಬ್ಬಳು ತಾಯಿ ಹೇಳ್ತಾಳಲ್ಲ. ಒಂದು ಮಗುವನ್ನು ಹೆತ್ತ ತಾಯಿಯ ಮನಸ್ಸಿನೊಳಗೆ ಅದೆಂಥ ಅಗಾಧವಾದ ಪ್ರೀತಿ ಇರುತ್ತದೆ. ಮಗು ಕೊಟ್ಟರೆ ಹೋಗ್ಲಿ ರೀ, ಮಗು ಕೊಟ್ಟ ಮೇಲೆ ಅವರೇನೋ ದುಡ್ಡು ಕೊಡ್ಬೋದು, ಮಗು ನಮ್ಮನೇಲಿ ಇರೋದಿಲ್ಲ, ಏನಾದರೂ ಆಗಲಿ ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ಲ. ತಾನು ಮಗುವನ್ನು ಕೊಟ್ಟಿರ್ಬೋದು, ಆದರೆ ಮಗುವಿನೊಳಗಿರುವ ಪ್ರೀತಿಯನ್ನು ಅವಳು ಕಳ್ಕೊಂಡವಳಲ್ಲ. ಇಲ್ಲಿ ನೀವು ಯಾರು ಕೂಡ ಬಹುಶಃ ನನಗನ್ನಿಸಿದಾಗೆ ಎಲ್ಲಿಂದಲೋ ದತ್ತು ಬಂದ ಮಕ್ಕಳಲ್ಲ, ನಮ್ಮ ಹೆತ್ತು ಸಾಕಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬದುಕಿನ ಹೆಜ್ಜೆಗಳನ್ನು ಇಡಬೇಕಿದ್ರೆ ಮೊದಲು ಅಪ್ಪನಿಗೆ ಹೇಳಿ, ಅಮ್ಮನಿಗೆ ಹೇಳಿ. ನಿಮಗೆ ತಾಯಿ ತಂದೆಗಳ ಸ್ಥಾನದಲ್ಲಿರುವಂತಹ ಶಿಕ್ಷಕರಿರ್ತಾರೆ, ಅವರ ಹತ್ರ ಹೇಳಿ, ನಮ್ಮ ಬದುಕಿನಲ್ಲಿ ಹೀಗೊಂದು ಘಟನೆ ಎದುರಾಗಿದೆ, ಏನು ಮಾಡಬೇಕು ಅಂತ ಕೇಳಿ.
ನೀವು ಪುಸ್ತಕ ಓದಿದರೆ ಅವರು ಬದುಕಿನ ಪುಟಗಳನ್ನು ಓದಿರ್ತಾರೆ, ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಖಂಡಿತ ಅವರ ಮಾತುಗಳನ್ನು ಕೇಳಿ ನೀವು ಹೆಜ್ಜೆ ಇಟ್ಟಿರಾದರೆ ನಿಮ್ಮ ಬದುಕು ಬೆಳಕಾಗ್ತದೆ. ಅದು ಬಿಟ್ಟರೆ ಒಳ್ಳೆ ವಿಚಾರ ಹೇಳುವಾಗ ಮೊಬೈಲ್ ನೋಡ್ಕೊಂಡು ಕೂತ್ರೆ ನಿಮ್ಮಂಥ ಅನರ್ಥಗಳು ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಯಾಕೆ ಮಾಡಬೇಕಲ್ಲ, ನಾವು ಯೋಚಿಸಬೇಕಲ್ಲ ಯಾವ ಜಾಗದಲ್ಲಿದ್ದೇವೆ ಅಂತ. ಆದ್ದರಿಂದ ಹೇಳ್ತಾ ಇರೋದು, ನಿಮ್ಮ ಬದುಕಿನ ಹೆಜ್ಜೆಯನ್ನು ಸಾರ್ಥಕವಾಗಿಸಬೇಕಾದರೆ ದಯವಿಟ್ಟು ಅಪ್ಪ ಅಮ್ಮ ಗುರುಗಳ ಮಾತುಗಳಿಗೆ ನೀವು ಕಿವಿ ಹಾಕಬೇಕು. ಗುರುಗಳ ಬಗ್ಗೆ ಒಂದು ಮಾತು ಹೇಳ್ತೇನೆ, ನಿಮ್ಗೆ ಕೇಳಿ. ಎಂಥೆಂಥ ಶಿಕ್ಷಕರಿದ್ರು ಅಂತ ಉದಾಹರಣೆ ನಮ್ಮಲ್ಲಿ ತುಂಬ ಇದೆ. ನಾನು ಒಂದನ್ನು ಹೇಳ್ತೇನೆ. ನಮ್ಮಲ್ಲೊಬ್ಬರು ಟೀಚರ್ ಇದ್ರು, ಅವ್ರು ನಮಗೆ ಪಾಠ ಮಾಡಿದ್ದಾರೆ. ನಮ್ಮ ಅಪ್ಪನಿಗೆ ಮಾಡಿದ್ದಾರೆ, ನಮ್ಮ ಚಿಕ್ಕಪ್ಪನಿಗೆ ಮಾಡಿದ್ದಾರೆ, ನಮ್ಮ ತಮ್ಮ ನಮ್ಮ ತಂಗಿಯವರೇ ಪಾಠ ಮಾಡಿದ್ದಾರೆ ಅವರು. ಒಂದು ದಿವಸ ತಮ್ಮ ಹೇಳಿದ, ಟೀಚರಿಗೆ ದೃಷ್ಟಿಯೆಲ್ಲ ಮಂಜಾಗಿದೆ, ತುಂಬ ವಯಸ್ಸಾಯಿತು, ನಿನ್ನ ಬಗ್ಗೆ ಯಾರೋ ಹೇಳಿದ್ರಂತೆ, ನೋಡಬೇಕು ಅಂತ ಕರೆದಿದ್ದಾರೆ, ಬರ್ತೀಯಾ ಅಂತ. ಹೋಗಿ ಟೀಚರ್ ಮನೆಗೆ ಹೋದೆ. ನಮ್ಮ ಅಪ್ಪ ನಮ್ಮಮ್ಮ ಒಂದು ಮಾತು ಹೇಳಿದ್ದಾರೆ, ಮಗ ನಿನಗೆ ಪಾಠ ಮಾಡಿದ ಟೀಚರ್ ಯಾವ ಜಾತಿ ಅಂತೆಲ್ಲ ನೋಡಬಾರ್ದು ನೀನು, ಅವ್ರು ನೋಡಿದ ತಕ್ಷಣ ಖಾಲಿ ನಮಸ್ಕಾರ ಮಾಡು ಅಂತ. ನಮಗದು ಅಭ್ಯಾಸ. ಅದು ಹೋಗಿ ನಮಸ್ಕಾರ ಮಾಡದೆ ಟೀಚರ್ ನಮಸ್ತೆ ಅಂದರೆ, ಯಾರು ಮಗ ಅಂದರು. ನಾನು ದಾಮೋದರ ಬಂದಿನಿ. ಬಾ ಇಲ್ಲಿ ಕೂತ್ಕೋ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಮೊದಲು ಕೇಳಿದ ಪ್ರಶ್ನೆ, ಅಪ್ಪ ಹೇಗಿದ್ದಾನೆ? ನಾನು ಹೇಳಿದೆ, ಇಲ್ಲ ಟೀಚರ್, ನಮ್ಮ ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡ್ರು ಅಂದು. ಅಯ್ಯೋ ದೇವ್ರೆ, ಅಪ್ಪ ತೀರ್ಕೊಂಡ್ರಾ ಅಂತ. ಹೌದು, ನಾನು ಪಾಠ ಮಾಡಿದ ಮಗು ಅಂದರು. ಆಯಿತು, ಎಲ್ಲ ಮಾತಾಡ್ತಾ ನನ್ನ ಮುಟ್ಟೋದಕ್ಕೆ ತಡಕಾಡ್ತಾರೆ. ನಾನು ಹೋಗಿ ಅವ್ರ ಕೈ ಹಿಡ್ಕೊಂಡ ತಕ್ಷಣ ಹೀಗೆ ಕೈ ಮುಟ್ಟುತ್ತಾ ಮಾತಾಡ್ತಾ ಏನು ಮಾಡ್ತೀನಿ ಅಂತ ಕೇಳ್ತಾ ಹೆಗಲಿವರೆಗೆ ಬಂತು. ಹೆಗಲು ಮುಟ್ಟುತ್ತಾರೆ, ಹೆಗಲಿನಿಂದ ಕುತ್ತಿಗೆ ಹಿಡ್ಕೊಂಡು ತಲೆ ಸಿಕ್ಕಿತು ಅಂತ ಗೊತ್ತಾದ ತಕ್ಷಣ ನನ್ನನ್ನು ಪಕ್ಕಕ್ಕೆ ಕೇಳಿಕೊಂಡು ಹಣೆಗೆ ಮುತ್ತಿಟ್ಟು ಕೇಳ್ತಾರೆ, ಮಗ ಹೇಗಿದ್ದೀಯಪ್ಪ ಅಂತ. ಆ ಕ್ಷಣಕ್ಕೆ ನಾನು ಹತ್ತು ಬಿಟ್ಟೆ. ಯಾಕೆ ಅಂತಂದರೆ, ನಮ್ಮ ಅಪ್ಪನಿಗೆ ಪಾಠ ಮಾಡಿದ ಒಬ್ಬಾಕೆ ಶಿಕ್ಷಕಿ ಅವರ ಮೊಮ್ಮಗದ ಪ್ರಾಯದ ನನ್ನನ್ನು ಕರ್ಕೊಂಡು ಬಂದು ಆಲಿಂಗಿಸಿ ಹಣೆಗೆ ಮುತ್ತಿಟ್ಟು ಮಗ ಹೇಗಿದ್ದಿ ಅಂತ ಕೇಳ್ತಾರಲ್ಲ, ಈ ಪ್ರೀತಿಗೆ ಯಾವ ಬೆಲೆ ಕೊಡುವುದಕ್ಕೆ ಸಾಧ್ಯ ಜಗತ್ತಿನಲ್ಲಿ? ನಿಮಗೆ ಪಾಠ ಮಾಡ್ತಾ ಇರೋ ಶಿಕ್ಷಕರಲ್ಲಿ ಅಂತಹ ಶಿಕ್ಷಕರಿದ್ದಾರೆ ಮಕ್ಕಳೇ ಶಾಲೆಯಲ್ಲಿ, ಅಂತಹ ಶಿಕ್ಷಕರಿದ್ದಾರೆ ಈ ಶಾಲೆಯಲ್ಲಿ. ಅಲ್ಲದೆ ಇದ್ದರೆ ನಿಮ್ಮನ್ನು ದೇಶದ ಆಸ್ತಿಯಾಗಿಸುವ ಕನಸು ಅವರಿಗೆ ಬರ್ತಿರಲಿಲ್ಲ. ಎಲ್ಲೋ ನಮ್ಮ ಅಪ್ಪ ಅಮ್ಮ ಫೀಸ್ ಕೊಡ್ತಾರೆ, ಅವ್ರು ಪಾಠ ಮಾಡಿದ್ದಾರೆ, ನಮ್ಮ ಕೆಲಸ ಮುಗಿಯಿತು ಅಂತ ಆಚೆ ಹೋಗಬೇಕಿದ್ರೆ ಅವ್ರ ಬಗ್ಗೆ ವ್ಯಂಗ್ಯ ದಯವಿಟ್ಟು ಮಾತನಾಡಬೇಡಿ, ಕೃತಜ್ಞರಾಗಬೇಡಿ. ಯಾಕೆ ಗೊತ್ತಾ? ನಮಗೆ ಪಾಠ ಮಾಡಿದ ಗುರುಗಳು ನಡೆದು ಹೋದ ದಾರಿಯ ಧೂಳನ್ನು ತಲೆಗೆ ಮೆತ್ತಿಕೊಳ್ಳಬೇಕಾದ ಸಂಸ್ಕೃತಿ ಉಳ್ಳಂಥ ನೆಲ ಇದು. ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ವಿವೇಕಾನಂದರು ಹೇಳ್ತಾರೆ, ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂಥ 1000 ಶಿಷ್ಯರನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮ್ಮ ಗುರುಗಳ ಬಗ್ಗೆ ಬೇರೆ ಯಾರು ಏನು ಮಾತಾಡ್ತಾರೆ, ನಮ್ಮ ಗುರುಗಳು ಯಾವ ಕಾರಲ್ಲಿ ಬರ್ತಾರೆ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಇದು ಬೇಡ ನಿಮಗೆ. ಅವರು ಕೊಡುವಂತಹ ಮೌಲ್ಯಯುತ ವಿಚಾರಗಳು ನಿಮ್ಮ ಎದೆಯ ಗುಡಿಯಲ್ಲಿ ಸ್ಥಾಪಿಸಲ್ಪಡಬೇಕು. ಅವರು ತೋರಿಸುವ ಪ್ರೀತಿ ನಿಮಗೆ ಅರ್ಥ ಆಗಬೇಕು. ಅವರು ಮಾಡುವ ತ್ಯಾಗ ನಿಮ್ಮ ತಿಳಿವಿಗೆ ಬರಬೇಕು. ಆವಾಗ ಮಾತ್ರ ಬದುಕು ಚೆನ್ನಾಗಿರ್ತದೆ. ಜೀವನದಲ್ಲಿ ಮೊದಲು ಅಮ್ಮನನ್ನು ಗೌರವಿಸಿ, ಅಪ್ಪನನ್ನು ಗೌರವಿಸಿ, ಗುರುಗಳನ್ನು ಗೌರವಿಸಿ, ಸಮಾಜವನ್ನು ಗೌರವಿಸಿ, ಬದುಕು ಚೆನ್ನಾಗಿರ್ತದೆ. ಅಪ್ಪನ ಕಥೆ ನಾನು ತುಂಬ ಶಾಲೆಗಳಲ್ಲಿ ಮಾತಾಡಿದ್ದೇನೆ. ದೊಡ್ಡ ದೊಡ್ಡ ಶಾಲೆ ಕಾಲೇಜುಗಳಿಗೆ ಹೋದಾಗ ಹೊರಗೆ ಗ್ರೌಂಡಲ್ಲಿ ನೋಡಬೇಕು ನೀವು, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರುಗಳಿದ್ದಾವೆ. ಅಲ್ಲಿಂದ ಸಣ್ಣ ಸಣ್ಣ ಕಾರು ಎಲ್ಲ ಬಂದು ಕೊನೆಗೆ ರಿಕ್ಷಾ ಬರ್ತದೆ, ಬೈಕ್ ಬರ್ತದೆ, ಆಮೇಲೆ ಇನ್ನಿನ್ನು ಬಂದು ಕೊನೆಗೆ ಆ ಕಾಂಪೌಂಡ್ನ ಪಕ್ಕದಲ್ಲಿ ಹೊರಗೆ ಒಂದು ಬಣ್ಣವಿಲ್ಲದ ತುಕ್ಕು ಹಿಡಿದ ಚಕ್ರಗಳಿರುವ ಒಂದು ಸೈಕಲ್ ಕೂಡ ಗೋಡೆಗೆ ಒರಗಿಸಿಟ್ಟಿರ್ತಾರೆ. ಯಾರ್ದು ಗೊತ್ತಾ ಅದು? ಇದೇ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಓದ್ತಾ ಇರುವ ಶ್ರೀಮಂತರ ಮನೆಯ ಮಗುವಿನ ಜೊತೆಗೆ ಇನ್ಯಾರದ್ದೋ ಮನೆಯಲ್ಲಿ ಹೋಗಿ ಮಣ್ಣು ಅಗದು ಗೊಬ್ಬರ ಹೊತ್ತು ಇನ್ನು ತೋಟದ ಕೆಲಸ ಮಾಡಿ ಹಗಲು ರಾತ್ರಿ ಬೆವರು ಸುರಿಸಿ ತನ್ನ ಮಗನು ಹಾಗೆ ಓದಬೇಕು ಅಂತ ಕನಸು ಕಟ್ಟಿಕೊಂಡ ಅಪ್ಪ ಆ ಸೈಕಲಲ್ಲಿ ಆ ಶಾಲೆಗೆ ಬಂದಿರ್ತಾನೆ. ಮಕ್ಕಳೇ, ನೆನಪಿಟ್ಕೊಳ್ಳಿ, ನಿಮ್ಮ ಅಪ್ಪನಿಗೆ ಚಪ್ಪಲಿ ಇಲ್ಲ ಒಳ್ಳೆಯದು, ಆದರೆ ನಿಮ್ಗೊಳ್ಳೆ ಶೂಸ್ ಕೊಡ್ತಾನೆ. ಯಾಕೆ? ನನ್ನ ಮಗು ಶ್ರೀಮಂತರ ಮಗುವಿನ ಮುಂದೆ ಅವನಿಗೆ ಅವಹೇಳನ ಆಗಬಾರ್ದು ಅನ್ನೋ ಕಾರಣಕ್ಕೆ. ಗೊತ್ತಿಲ್ಲ, ನೀವೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಹೋದರೆ ಮಕ್ಕಳು ತಿಂಡಿ ಹಿಡ್ಕೊಂಡು ಹೋಗ್ತಾರೆ. ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಹೊತ್ತಿಗೆ ನೆಟ್ಟೆ ಗಂಜಿ ಇಲ್ದಿರೋ ಕಾಲ ಅದು. ಯಾಕೆ ತೆಗೆದುಕೊಟ್ರು?
ತನ್ನ ಮಗು ಸಂತೋಷವಾಗಿರಬೇಕು ಅನ್ನುವ ಒಂದು ಆಸೆ ಬಿಟ್ಟರೆ ಅದರಿಂದ ಆಚೆಗೆ ಕನಸಿಲ್ಲ. ನಮ್ಮ ಪರಿಸ್ಥಿತಿಯಲ್ಲಿದೆ, ನಮ್ಮಪ್ಪ ಸೈಕಲಲ್ಲಿ ಬರ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ತದೆ. ಇತ್ತೀಚೆಗೆ ಹಾರಿಕಾ ಮಂಜುನಾಥನ ಹುಡುಗಿ ಮಾತಾಡ್ತಾಳೆ, ಯೂಟ್ಯೂಬಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆ ಹೆಣ್ಮಗಳು ಅದ್ಭುತವಾಗಿ ರಾಷ್ಟ್ರಚಿಂತನೆಗಳ ಬಗ್ಗೆ ಮಾತಾಡ್ತಾ ಹೇಳ್ತಾಳೆ, ನನ್ನ ಅಪ್ಪ ಒಬ್ಬ ಆಟೋ ಡ್ರೈವರ್, ಇವತ್ತು ರಿಕ್ಷಾ ಓಡಿಸ್ತಾ ಇದ್ದಾರೆ, ನನಗವರು ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಧೈರ್ಯದಿಂದ ಮಾತಾಡ್ತಾಳಲ್ಲ. ಅಂಥ ಮಕ್ಕಳಾಗಿ ಹೊರಬೇಕಾದವರು ನೀವು. ನಿಮ್ಮ ಅಪ್ಪ ಮಾಡಿಟ್ಟ ಆಸ್ತಿ ಎಷ್ಟು ದೊಡ್ಡದಲ್ಲ, ನೀವು ಅಪ್ಪ ಅಮ್ಮನ ಪಾಲಿಗೆ ಆಸ್ತಿಗಳಾಗಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ಶಾಲೆಯ ಕಾಲೇಜಿನ ಆವರಣಕ್ಕೆ ಬಂದಾಗ ನಮಗೆ ಹೆಜ್ಜೆ ಹೆಜ್ಜೆಗೆ ಎಚ್ಚರ ಆಗಿರಬೇಕಾದ ಯಾವುದು ಅಂದರೆ, ನಮ್ಮ ಅಪ್ಪ ನಮ್ಮನ್ನು ಯಾವ ಆಸೆಯಿಂದ ಕಳಿಸಿದರು. ನಿಮಗೆ ಗೊತ್ತಿಲ್ಲ, ನಾವೆಲ್ಲ ಧರ್ಮ ಶಾಸ್ತ್ರ ಪುರಾಣ ಅಂದರೆ ವ್ಯಂಗ್ಯ ಅಂತ ತಿಳ್ಕೊಂಡಿರ್ತೇವೆ. ಗರುಡ ಪುರಾಣ ಏನು ಹೇಳ್ತದೆ ಗೊತ್ತಾ? ಅಪ್ಪ ಸತ್ತಾಗ ಅಪ್ಪನ ಶವವನ್ನು ಹೆಗಲ ಮೇಲೆ ಇಟ್ಟು ಮಗ ಸಾಗಿದ್ರೆ ಇಡುವ ಒಂದೊಂದು ಹೆಜ್ಜೆಗೂ ಅಶ್ವಮೇಧದ ಫಲ ಉಂಟು ಅಂತ ಹೇಳ್ತಾರೆ. ಆಗ ನಮಗೇನು ಅನಿಸ್ಬೇಕಂತೆ ಗೊತ್ತಾ? ನಾನು ಸಣ್ಣವನಿದ್ದಾಗ ಅದೇ ಹೆಗಲ ಮೇಲೆ ಕೂರಿಸ್ಕೊಂಡು ನಮಗಪ್ಪ ಆಕಾಶ ತೋರಿಸಿಬಿಟ್ನಲ್ಲ, ಈ ಪ್ರಕೃತಿಯ ಸೊಬಗನ್ನು ಅಪ್ಪ ತೋರಿಸಿಬಿಟ್ನಲ್ಲ, ಅಂಥ ಅಪ್ಪನನ್ನು ನಾನು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಿದ್ದೇನೆ ಎನ್ನುವ ಕೃತಜ್ಞತೆಯ ಭಾವ ಇರಬೇಕಂತೆ. ಮಾತ್ರ ಅಲ್ಲ, ನನಗಾಗಲಿ ನಿಮಗಾಗಲಿ ಮತ್ತೊಬ್ಬರಿಗಾಗಲಿ ಜಗತ್ತಿನಲ್ಲಿ ಯಾವುದೇ ವಸ್ತು ಜೊತೆಗಿದ್ದಾಗ ನಮಗದರ ಬೆಲೆ ತಿಳಿಯೋದಿಲ್ಲ. ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನಕ್ಕೆ ಬರುವುದಿಲ್ಲ. ನನಗಿವತ್ತು ಅನ್ನಿಸ್ತು, ನಾವು ಕಾರ್ ತಗೊಳ್ಬೇಕಿದ್ರೆ ನಾವು ಸೈಕಲಲ್ಲಿ ಅದೇ ಬಣ್ಣ ಕಳ್ಕೊಂಡ ಸೈಕಲ್ನ ಓಡಿಸ್ತಾ ಇದ್ದ ಅಪ್ಪನ ಮಕ್ಕಳೇ ನಾನು. ಆದರೆ ಬಂದು ನಾವು ಕಾರ್ ತಗೊಳ್ಬೇಕಿದ್ರೆ ಪಕ್ಕದ ಸೀಟ್ ನೋಡಿದ್ರೆ ಇವತ್ತು ಅಪ್ಪ ಇದ್ರೆ ನನ್ನ ಜೊತೆ ಕೂತ್ಕೊಳ್ತಿದ್ರಲ್ಲ ಅಂತ ಅನ್ನಿಸುವಾಗ ದುಃಖ ಉಮ್ಮಳಿಸಿ ಬರ್ತದೆ. ಯಾಕೆ ಗೊತ್ತಾ? ನಮ್ಮಲ್ಲೆಲ್ಲ ಸತ್ತೋದವರಿಗೊಂದು ಶ್ರಾದ್ದ ಮಾಡೋ ಕ್ರಮ ಇದೆ. ಶ್ರಾದ್ದ ಮಾಡಬೇಕಿದ್ರೆ ಅಲ್ಲೆಲ್ಲ ಒಂದು ಮೂರು ಜಾಗ ಇಟ್ಟು ಅಲ್ಲಿ ನಮ್ಮ ಅಪ್ಪ ಅಜ್ಜ ಪಿಜ್ಜ ಎಲ್ಲ ಕೂತಿದ್ದಾರೆ ಅಂತ ಯೋಚನೆ ಮಾಡಿ ಅವ್ರಿಗೆ ಬಡಿಸ್ತಾರೆ. ಒಂದು ಮನೇಲಿ ಬಡಿಸ್ತಾ ಇರಬೇಕಿದ್ರೆ ಕೋಟ್ಯಾಧಿಪತಿ ಮನೆಯಲ್ಲಿ ಜನ 3 ಇರೋದು, ಕಾರ್ 6 ಇದೆ ಅವ್ರ ಮನೆಯಲ್ಲಿ. ಅವ್ರು ಅಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿತಾ ಬರ್ಬೇಕಲ್ಲ, ಅಣ್ಣ ಯಾಕೆ ಅಳ್ತಾ ಇದ್ದೀರಿ ನೀವು ಅಂತ. ಏನು ಹೇಳಿದ್ರು ಗೊತ್ತಾ? ಏನಿಲ್ಲ ಶರ್ಮರೇ, ನಾವು ಸಣ್ಣವರಿದ್ದಾಗ ತುಂಬ ಕಷ್ಟ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲೋ ಗದ್ದೆ ಎಲ್ಲೆಲ್ಲಿ ಕೆಲಸ ಮಾಡಿ ಬಂದು ಒಂದು ಹಿಡಿ ಅಕ್ಕಿ ತಂದರೆ ಅದರಲ್ಲಿ ಗಂಜಿ ನಮ್ಗೆ ಕೊಟ್ಟು ತಿಳಿ ಕುಡಿದು ನಮ್ಮನ್ನು ಸಾಕಿದರು. ದೇವರು ಇವತ್ತು ನಮಗೆ ಶ್ರೀಮಂತಿಕೆ ಕೊಟ್ಟಿದ್ದಾನೆ, ದಿನ ಪಾಯಸ ತಿನ್ನುವ ಅವಕಾಶ ಇದೆ. ಆದರೆ ನಮ್ಮನ್ನು ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿದ್ದಕ್ಕೆ ಅವರಿಗೊಂದು ಸೌಟ್ ಪಾಯಸ ತಿನ್ನಿಸುವ ಅಂದರೆ ಅಪ್ಪ ಅಮ್ಮನೇ ಇಲ್ವಲ್ಲ, ಏನು ಮಾಡಲಿ ಅಂತ ಅಳ್ತಾರವ್ರು. ಬದುಕು ಹೀಗೆ ಸಾಗೋದು. ಆದರೆ ನಾವು ಎಷ್ಟೇ ಮಾತುಗಳನ್ನು ಕೇಳಿದ್ರು, ಏನೇ ಮಾಡಿದರೂ ಜೀವನದಲ್ಲಿ ಆ ಸ್ಥಿತಿ ನಮ್ಮ ಕಣ್ಣ ಮುಂದೆ ಬಂದು ನಿಂತಾಗ ನಾವು ಅಸಹಾಯಕರಾಗಿಬಿಡ್ತೇವೆ. ಹಾಗಾಗಿ ದಯವಿಟ್ಟು ಜೀವನದಲ್ಲಿ ಅಮ್ಮನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬೇಡಿ, ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡಿ. ಅಪ್ಪನ ಬಗ್ಗೆ ಹಗುರದ ಮಾತುಗಳನ್ನು ಆಡಬೇಡಿ. ಅಪ್ಪನನ್ನು ಇನ್ನೊಬ್ಬರಿಗೆ ಹೋಲಿಸಿ ನೋಡಿ ಅಪ್ಪನ ವ್ಯಕ್ತಿತ್ವ ಕಡಿಮೆ ಅಂತ ನೀವು ಭಾವಿಸಬೇಡಿ. ಇನ್ನು ಯಾವುದೋ ಶಾಲೆಯನ್ನು ನೋಡಿಕೊಂಡು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದಾರೆ, ಬಸ್ಗಳು 106 ಅನ್ನೋ ಕಾರಣಕ್ಕೆ ನಮ್ಮ ಶಾಲೆ ಕಳಪೆ ಅನ್ನುವ ಯೋಚನೆಗೆ ಬರಬೇಡಿ. ಯಾಕೆ ಗೊತ್ತಾ? ಒಂದು ಬೀಜ ಮೊಳೆಯಬೇಕಾದ್ರೆ ಅದು ಕೇಸರಿಗೆ ಮಣ್ಣಿಗೆ ಬೀಳಬೇಕು ಮಕ್ಕಳೇ. ಬಂಗಾರದ ಬಟ್ಲಿಗೆ ಬಿದ್ದರೆ ಬೀಜ ಮೊಳಕೆ ಬರುವುದಿಲ್ಲ. ತೊಂದರೆ ಇಲ್ಲ, ವಾತಾವರಣ ಹೇಗೆ ಇರಲಿ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ ಇದ್ದ ಜೊತೆ ಆಗಬೇಕು. ಈ ಎಲ್ಲ ಭಾವನೆಗಳ ಜೊತೆ ನೀವು ಬದುಕ್ತಾ ಬಂದರೆ ಬದುಕು ಚೆನ್ನಾಗಿರ್ತದೆ. ಹಾಗಿದ್ರೆ ನನ್ನ ಮುಕ್ತಾಯದ ಮಾತುಗಳು, ನಾವು ಮತ್ತೆ ಪಾದಪೂಜೆ ಮಾಡಬೇಕು. ಅದರ ಪೂರ್ವಭಾವಿಯಾಗಿ ನಿಮಗೆ 2 ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ನಾನು ಹೇಳುತ್ತೇನೆ. ಬಹುಶಃ ನಾನು ಮಾತಾಡ್ತಾ ಬಂದ ಮಾತುಗಳಲ್ಲಿ 100ಕ್ಕೆ 99% ಕಣ್ಣ ಮುಂದೆ ಇರುವವರ ಕಥೆಯನ್ನೇ ಮಾತಾಡ್ತೇನೆ ನಾನು. ಯಾಕೆಂದರೆ ವಿಜ್ಞಾನದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಾಕ್ಷಿ ಏನಿದೆ ಅಂತ ಕೇಳುವ ಯುವಜನತೆ ಕಣ್ಣ ಮುಂದಿದ್ದಾರೆ. ನೀವು ನಾನಾಡಿದ ಮಾತುಗಳಿಗೆ ಸಾಕ್ಷಿ ಏನು ಅಂತ ಕೇಳುವುದಾದರೆ ಇಂಥವ್ರು ಜೀವಂತವಾಗಿದ್ದಾರೆ, ಹೋಗಿ ಕೇಳಿ ಅಂತ ಹೇಳುವುದಕ್ಕೆ ನನಗೆ ಧೈರ್ಯ ಇದೆ. 2 ವ್ಯಕ್ತಿಗಳ ಬಗ್ಗೆ ಮಾತಾಡ್ತೇನೆ. ಒಬ್ಬ ಹುಡುಗ ಶಾಲೆಗೆ ಹೋಗ್ತಿರ್ತಾನೆ. ಅವನಿಗೆ ಓದಲಿಕ್ಕೆ ಬರೀಲಿಕ್ಕೆಲ್ಲ ಕಷ್ಟ, ಮನೆಯಲ್ಲಿ ಸಂಪಾದನೆ ಇಲ್ಲ. ಇನ್ಯಾರೋ ಅಮ್ಮನ ಅಕ್ಕ ತಂಗಿ ಅವರ ಮಕ್ಕಳ ಬಟ್ಟೆ ಕೊಟ್ಟದನ್ನು ಅವನು ಹಾಕ್ಕೊಳ್ಬೇಕು. ಇನ್ಯಾರೋ ಊಟ ಕೊಟ್ಟರೆ ಊಟ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿದ್ದ ಹುಡುಗ ಹೆಚ್ಚು ಓದಲಿಕ್ಕೆ ಆಗಲಿಲ್ಲ. ಕಷ್ಟ ಆಯಿತು ಅಂತ ಸ್ವಲ್ಪ ಓದಿ ಕೆಲಸಕ್ಕೆ ಹೋಗ್ತಾನೆ. ಕೆಲಸಕ್ಕೆ ಹೋಗಿ ವೆಲ್ಡಿಂಗ್ ಮಾಡ್ತಿರ್ಬೇಕಿದ್ರೆ
ಒಂದು ದಿವಸ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕೈ ಪೂರ ಪುಡಿ ಪುಡಿ ಆಗ್ತದೆ. ಕೈ ಇಲ್ಲ, ಬಲಗೈ ಪೂರ ಪುಡಿ ಪುಡಿ ಆಯಿತು. ಯಾರೋ ಆಸ್ಪತ್ರೆಗೆ ಹೊತ್ತುಕೊಂಡು ಸಾಕಿ ಕೈ ಸರಿ ಆಯಿತು. ಆಮೇಲೆ ಮತ್ತೆ ಸ್ವಂತ ಕೆಲಸ ಮಾಡ್ತೇನೆ ಅಂತ ಕೆಲಸಕ್ಕೆ ಹೊರಟು ಎಲ್ಲಿಂದೋ ಎತ್ತರದಿಂದ ಬಿದ್ದು ಬೆನ್ನ ಮೂಳೆ ಮುರಿತಾಯಿತು. 2 ತಿಂಗಳಲ್ಲೇ ಮಲ್ಕೊಂಡ. ಎಲ್ಲ ಚಾಕರಿನ ಯಾರೋ ಮಾಡಿದ್ರು. ಆ ಹುಡುಗ ಓದಬೇಕಿದ್ರೆ ಎಷ್ಟು ಕಷ್ಟ ಇತ್ತು ಅಂತಂದರೆ, ಬರೀಲಿಕ್ಕೆ ಬಳಪ ಇಲ್ಲದೆ ಯಾರೋ ಒಡೆದು ಬಿಸಾಡಿದ ಸ್ಲೇಟನ್ನು ಮೋರಿ ಬದಿಗೆ ಉಜ್ಜಿ ಬಳಪ ಮಾಡ್ಕೊಂಡು ಶಾಲೆಯಲ್ಲಿ ಬರೀತಿದ್ರು. ಹುಡುಗ ಮಲಗಿದಲ್ಲಿದ್ದಾನೆ. ಕೆಲಸ ಕೊಟ್ಟ ಯಜಮಾನರ ಮುಂದೆ ಹೇಳಿದ್ರಂತೆ, ನನ್ನ ಅಂಗಡಿ ಮಾರೋದಾದರೂ ಚಿಂತಿಲ್ಲ, ನನಗೆ ಮಗನನ್ನು ಹುಡುಗನನ್ನು ಹುಷಾರು ಮಾಡಿಕೊಡಿ ಅಂತ. ನೆನಪಿಟ್ಟುಕೊಳ್ಳಿ, ಕಷ್ಟದ ಕಾಲದಲ್ಲಿ ಇನ್ನೊಬ್ಬರ ಕೈ ಕೆಳಗೆ ದುಡಿಲಿಕ್ಕೆ ಹೋದಾಗ ಅವನು ಎಷ್ಟು ನಿಷ್ಠಾವಂತನಾಗಿರ್ಬೋದು ಅಂತ. ಅಲ್ಲಿಂದ ಮತ್ತೆ ಎದ್ದು ಸ್ವಯಂ ಪ್ರೇರಣೆಯಿಂದ ಬಂದು ಒಂದು ಸಣ್ಣ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೀತದೆ. ಸಂಸ್ಥೆಯಲ್ಲಿ ದುಡಿಯುವವರಿಗೆ ಅಂತ ಕೊಡಲಿಕ್ಕೆ 52 ಬೈಕ್ಗಳಿದ್ವು. ಸ್ವಂತ ತಿರುಗಾಟಕ್ಕೆ 4 ಕಾರ್ಗಳಿದ್ವು. ಯಾವುದೋ ವಿಷಮ ಕಾಲಘಟ್ಟದಲ್ಲಿ ಎಲ್ಲವನ್ನ ಕಳ್ಕೊಂಡು ಆ ಮನುಷ್ಯ ಮತ್ತೆ ಬರಿಗಾಲಲ್ಲಿ ತಿರುಗುತ್ತಾರೆ. ಬದುಕು ಬೇಡ ಅಂತ ಅನಿಸಿದ ಹೊತ್ತಿಗೆ ಹೆಂಡತಿ ಕರೆದು ಹೇಳಿದ್ರಂತೆ, ಇಲ್ಲ ಭಯಪಡಬೇಡಿ, ಧೈರ್ಯ ಕಳ್ಕೊಳ್ಬೇಡಿ, ದೇವರಿದ್ದಾರೆ, ಗೆಲ್ತೇವೆ ಅಂತ ಹೇಳಿ ಅಲ್ಲಿಲ್ಲೋ ಒಟ್ಟು ಮಾಡಿದ ಒಂದು 10,000 ರೂಪಾಯಿನ ಗಂಡನ ಕೈ ಕೊಡ್ತಾರಂತೆ. ತಗೊಂಡ ಗಂಡ ಹೇಳ್ತಾರೆ, ಇವತ್ತು 10,000 ಕೊಟ್ಟಿದೀಯಾ, ಇದನ್ನು 10 ಕೋಟಿ ಮಾಡಿ ತೋರಿಸ್ತೇನೆ ಅಂತಾರೆ. ಮತ್ತೆ ಧೈರ್ಯದಿಂದ ನುಗ್ಗುತ್ತಾರೆ, ಕೆಲಸ ಮಾಡ್ತಾರೆ. ಇವತ್ತಿಗೆ ಅದೇ ವ್ಯಕ್ತಿ 2,000 ಜನರಿಗೆ ಕೆಲಸ ಕೊಟ್ಟು ವಾರ್ಷಿಕವಾಗಿ 500 ಕೋಟಿಗಳ ವ್ಯವಹಾರವನ್ನು ಮಾಡ್ತಾ ತನ್ನ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಾತ್ರ ಅಲ್ಲ, ನೆನಪಿರಲಿ, ಆವತ್ತು ಬರೆಯುವುದಕ್ಕೆ ಬಳಪ ಇಲ್ಲದ ಹುಡುಗನ ಕಿಸೆಯಲ್ಲಿ ಇವತ್ತಿರುವುದು ರೂಪಾಯಿ 25,000ಕ್ಕೂ ಮಿಕ್ಕಿದ ಬೆಲೆ ಬಾಳುವಂತಹ ಪೆನ್ನುಗಳು. ಆವತ್ತು ಓದುವುದಕ್ಕೆ ಪುಸ್ತಕ ಇಲ್ಲದ ಹುಡುಗ ಇವತ್ತು ಕೊಟ್ಟದ್ದು ಸಾವಿರಾರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ದುಡ್ಡು. ಯಾವುದೇ ಸಾಹಿತ್ಯವನ್ನು ಓದುವ ಪರಿಸ್ಥಿತಿಯಲ್ಲಿ ಇಲ್ಲದ ಹುಡುಗ ಇವತ್ತು ಮಾಡಿದ್ದು ನೂರಾರು ಪುಸ್ತಕಗಳ ಪ್ರಕಟಣೆ. ಬೆಳೆದ ವ್ಯಕ್ತಿಯನ್ನು ಅಮೆರಿಕ ಕರೀತದೆ, ನಿಮ್ಮ ಉದ್ಯಮದ ಬಗ್ಗೆ ನಮಗೆ ಹೇಳಿ ಅಂತ ಕರೆದು ಅವರನ್ನು ಮಾತನಾಡಿಸ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತದೆ. ಇವತ್ತಿಗೆ 32 ಎಕರೆಯಲ್ಲಿ ಗೋಧಾಮ ಅನ್ನುವುದನ್ನು ಕಟ್ಟಿ ಭಾರತೀಯ ಕೃಷಿ ಪರಂಪರೆಯನ್ನು ನಾಡಿಗೆ ಹೇಳುವುದಕ್ಕೆ ಹೊರಟಿದ್ದಾರೆ. ಅದೇ ವ್ಯಕ್ತಿಯ ಹೆಸರು ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್, ಮೂಡುಬಿದ್ರೆಯಲ್ಲಿರುವಂತಹ SKF ಎಲಿಕ್ಸರ್ ಸಂಸ್ಥೆಯ ಮಾಲೀಕ. ನೀವು ಇವತ್ತು ಗೋಧಾಮಕ್ಕೆ ಹೋದರೆ ಅಲ್ಲೆಲ್ಲ ಒಂದು ಬಣ್ಣದ ಪಂಚೆ ಉಟ್ಟುಕೊಂಡು, ಒಂದು ಟೀ ಶರ್ಟ್ ಹಾಕಿ, ಒಂದು ಕಡಿಮೆ ಬೆಲೆ ಚಪ್ಪಲಿ ಹಾಕ್ಕೊಂಡು, ಹಣೆ ಬೆವರು ಒರೆಸ್ಕೊಂಡು ಇವತ್ತಿಗೂ ಮಣ್ಣಿನ ಜೊತೆ ದುಡಿತಾ ಇದ್ದಾರೆ SKF ರಾಮಕೃಷ್ಣಾಚಾರ್. ನೀವು ಹೋಗಿ ಧಾರಾಳವಾಗಿ ನೋಡಿ, ಅವ್ರನ್ನ ಮಾತಾಡಿ, ಅವರ ಬದುಕಿನ ಕಥೆ ಕೇಳಿ. ಆದ್ದರಿಂದ ಬದುಕುವುದಕ್ಕೆ ದಾರಿ ಇಲ್ಲ ಅನ್ನುವ ಭಯ ಬೇಡ. ಇನ್ನೊಬ್ಬರ ಬಗ್ಗೆ ನಾನು ನಿಮಗೆ ಹೇಳಬೇಕಾದ್ದು, ನೀವು ಮೊಬೈಲಲ್ಲಿ ಎಲ್ಲ ಹುಡುಕ್ತಿರಲ್ಲ, ಸಾಧ್ಯ ಆದರೆ MRG ಗ್ರೂಪ್ನ ಬಂಜಾರ ಹೋಟೆಲ್ಸ್ ಅಂತಿದ್ದಾವೆ, ಅದರ ಮಾಲೀಕ ಬಂಜಾರ ಪ್ರಕಾಶ ಶೆಟ್ಟಿ, ಅವರ ಕಥೆಯನ್ನು ನೀವೊಮ್ಮೆ ಕೇಳಬೇಕು. MRG ಅಂತ 3 ಇಟ್ಟಿದ್ದಾರೆ. MRG ಅಂತ ಇಟ್ಟದ್ದು ಯಾಕೆ ಅಂದರೆ, ಮೊದಲನೇ ಅಕ್ಷರ ತಂದೆಯ ಹೆಸರಿನದ್ದು, 2ನೇ ಅಕ್ಷರ ಅಮ್ಮನ ಹೆಸರಿನದ್ದು, 3ನೇ ಅಕ್ಷರ ಮಗನ ಹೆಸರಿತ್ತು. ಯೋಚನೆ ಮಾಡಿ, ಒಬ್ಬ ಹುಡುಗ ಜಗದ್ವಿಖ್ಯಾತನಾಗಿ ಉದ್ಯಮ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವ ಹೊತ್ತಿಗೆ ತನ್ನ ಸಂಸ್ಥೆಯ ಹೆಸರಿನಲ್ಲಿ ತನ್ನ ಹೆಸರನ್ನು ಹಾಕ್ಕೊಳ್ಳಿಲ್ಲ. ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ತನ್ನ ಪರಂಪರೆಯನ್ನು ಮುಂದುವರಿಸಬೇಕಾದ ಮಗ, ಈ 3 ಹೆಸರುಗಳನ್ನು ಹಾಕ್ಕೊಂಡು ಸಂಸ್ಥೆಯನ್ನು ಕಟ್ತಾರೆ. ಮೊನ್ನೆ 6 ಕೋಟಿಗೂ ಮಿಕ್ಕಿದ ಧನ ಸಹಾಯವನ್ನು ಸೋತವರ ಕೈ ಕೊಟ್ಟು ಸಂತೋಷ ಪಡ್ತಾರೆ. ಯಾರು ಪಡ್ಕೊಂಡವರು ಬಂಜಾರ ಪ್ರಕಾಶ್ ಶೆಟ್ಟರ ಸಂಬಂಧಿಕರಲ್ಲ, ಪರಿಚಯದವರಲ್ಲ, ಆಪ್ತರಲ್ಲ. ಅವರ ಜೊತೆಗಿದ್ದವರಿಗೆ ಹೇಳ್ತಾರೆ, ಈ ಸಮಾಜದಲ್ಲಿ ಯಾರು ಆರ್ತರಿದ್ದಾರೆ ಅವರ ಹೆಸರನ್ನು ಒಟ್ಟು ಮಾಡಿ ನಾನು ಒಂದಿಷ್ಟು ಕೊಡ್ತೇನೆ ಅಂತ ಸುಮಾರು 6.5 ಕೋಟಿ ರೂಪಾಯಿಗಳನ್ನು ಸಮಾಜಕ್ಕೆ ದಾನವಾಗಿ ಕೊಡ್ತಾರೆ. ಆವತ್ತು ಇದೇ ಪ್ರಕಾಶ್ ಶೆಟ್ಟರು ಉಡುಪಿಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಬೇಕಿದ್ರೆ ಕುಟುಂಬದ ಬಂಧುಗಳು ಹೇಳಿದ್ರಂತೆ, ಮಗ ಇಲ್ಲಿದ್ರೆ ಉದ್ಧಾರ ಆಗಲಿಕ್ಕೆ ಕಷ್ಟ ಇದೆ, ತಗೋ ಅಂತ ಏನೋ ಒಂದು ಸಣ್ಣ ಮೌಲ್ಯ ಕೊಟ್ಟು ಹೋಗು ನೀನು ಬೆಂಗಳೂರಿಗೆ ಅಂತ ಕಳಿಸಿದ್ರಂತೆ. ಬೆಂಗಳೂರಿಗೆ ಹೋಗಿ ಗೌರವ ಪ್ರಿಂಟರ್ಸ್ ಅನ್ನುವಂಥ ಒಂದು ಸಣ್ಣ ಸಂಸ್ಥೆಯನ್ನು ಆರಂಭ ಮಾಡಿ, ಅದರ ಜೊತೆ ಬೆಳೀತಾ ಬೇರೆ ಬೇರೆ ಉದ್ಯಮಗಳ ಕಡೆ ಮುಖ ಮಾಡಿ, ತಾನು ಎತ್ತರಕ್ಕೆ ಬೆಳೆಯುವಾಗ
ಆವತ್ತು ತನಗೆ ಪ್ರೋತ್ಸಾಹ ಕೊಟ್ಟಂತಹ ಹಿರಿಯರನ್ನು ನೆನಪಿಟ್ಟುಕೊಂಡು ತನ್ನ ಕುಟುಂಬದ ಬಂಧುಗಳನ್ನು ಪ್ರೀತಿಯಿಂದ ನೋಡ್ತಾ ಅಕ್ಕ ತಂಗಿ ತಮ್ಮ ತನ್ನ ಬಂಧುಗಳು ಅಂತ ಎಲ್ಲರ ಸುಖ ಕಷ್ಟಗಳಿಗೆ ತಾನು ನೆರವಾಗುತ್ತಾ ಬಹಳ ಎತ್ತರಕ್ಕೆ ಬೆಳೆದು ನಿಂತಾಗ ಇಡೀ ಸಮಾಜ ನನ್ನದ್ದು ಅಂತ ಪ್ರೀತಿಸುವ ಎತ್ತರಕ್ಕೆ ಬೆಳೆದಿರಲ್ಲ ಪ್ರಕಾಶ್ ಶೆಟ್ಟರು. ಅಂಥವರ ಬದುಕು ನಿಮ್ಗೆ ಆದರ್ಶ ಆಗಬೇಕು ಮಕ್ಕಳೇ. ನೀವು ಬದುಕಬೇಕಾದದ್ದು ಆ ದಾರಿಯಲ್ಲಿ. ಇಲ್ಲಿ ಗಮನಿಸಬೇಕಾದ ಮೌಲ್ಯ ಏನು ಅಂತಂದರೆ, ಸ್ವಂತ ಉದ್ಯಮದಿಂದ ನಾನು ಸಾವಿರ ಕೋಟಿ ಆಸ್ತಿ ಮಾಡಿದಾಗಲೂ ಕೂಡ ಕಾಣಿಸಿಕೊಳ್ಳುವ 3 ಅಕ್ಷರಗಳು ಅದು ಅಮ್ಮ ಅಪ್ಪ ಮಗನದ್ದಾಗಿರಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇಂತಹ ಕೃತಜ್ಞತೆಯ ಭಾವನೆಗಳೇ ಅವರನ್ನು ಜಗತ್ತಿನಲ್ಲಿ ಎತ್ತರದ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾರೆ ಅನ್ನುವುದನ್ನು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಯಾವತ್ತೂ ಕೂಡ ನೀವು ದುರ್ಬಲರು ಅಪ್ರಯೋಜಕರು ಅಂತ ಭಾವಿಸಬೇಡಿ. ಇನ್ನು 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಇಲ್ಲ ನಮ್ಮ ಅಪ್ಪನ ಹತ್ರ ತುಂಬ ದುಡ್ಡಿಲ್ಲ, ಇಲ್ಲ ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನನಗೆ ಬದುಕಿಲ್ಲ, ಈ ಯೋಚನೆಗೆ ಖಂಡಿತ ಬರಬೇಡಿ. ಯಾಕೆ ಗೊತ್ತಾ? ಕೈಯಲ್ಲಿ 5 ಬೆರಳುಗಳಿದ್ದಾವೆ. ಕೈಯಲ್ಲಿ 5 ಬೆರಳುಗಳಿದ್ದಾವೆ. ಹೆಬ್ಬೆರಳು ಹೇಳುತ್ತಂತೆ, ನಾನು ಎಲ್ರಿಗಿಂತ ದಪ್ಪ ಇದ್ದೇನೆ, ಅದರಿಂದ ನನಗೊಂದು ದೊಡ್ಡ ಗೌರವ ಕೊಡಬೇಕು ನೀವು ಅಂತ. ಆಗ ತೋರ್ ಬೆರಳು ಹೇಳುತ್ತದೆ, ಏನಿದ್ರೇನು ತೋರಿಸ್ಲಿಕ್ಕೆ ನಾನು ಬೇಕಲ್ಲ, ನನಗೆ ಮರ್ಯಾದೆ ಕೊಡಿ ಅಂತ. ಮಧ್ಯದ ಬೆರಳು ಹೇಳುತ್ತಂತೆ, ಇಲ್ಲ ನಾನು ಎಲ್ರಿಗಿಂತ ಎತ್ತರ ನಾನೇ, ಹಾಗಾಗಿ ನಾನೇ ದೊಡ್ಡವನು. ಉಂಗುರ ಬೆರಳು ಹೇಳುತ್ತಂತೆ, ನೀವು ಯಾರಿದ್ರೇನು ಬಂಗಾರದ ಉಂಗುರ ಏನಾದರೂ ಹಾಕೋದಿದ್ರೆ ನನಗೆ ಹಾಕೋರಲ್ಲ, ಅದರಿಂದ ನಾನೇ ದೊಡ್ಡವನು. ಕಿರಿಬೆರಳು ಪಾಪ ಆಚೆ ಈಚೆ ನೋಡಿ ಏನು ಮಾಡಬೇಕು, ತಾನು ಸಪುರ ಇದ್ದೇನೆ ಗಿಡ್ಡ ಇದ್ದೇನೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದು ತಿರುಗಿ ಹೇಳುತ್ತಂತೆ, ನೀವೇ ದೊಡ್ಡವರು, ನನಗೇನು ಬೇಜಾರಿಲ್ಲ, ಯಾಕೆಂದರೆ ಗುರುಗಳಿಗೆ ದೇವರಿಗೆ ಹಿರಿಯರಿಗೆಲ್ಲ ಕೈ ಮುಗಿಬೇಕಿದ್ರೆ ಅವ್ರಿಗೆ ಮೊದಲು ನಾನೇ ಅಲ್ವಾ ಕಾಣಿಸ್ಕೊಳ್ಳೋದು, ನನಗೆ ಸಾಕು ಅಂತ ಕಿರಿಬೆರಳು ಹೇಳುತ್ತಂತೆ. ಹಾಗೆ ಬದುಕಿನಲ್ಲಿ ದಪ್ಪ ಉದ್ದ ತೋರ ಇದಕ್ಕಾಗಿ ಅಹಂಕಾರ ಬೇಡ. ಸಣ್ಣಕ್ಕಿದ್ದೇವೆ ಸಣ್ಣವರನ್ನು ಕಾಣಕ್ಕೆ ಕೀಳರಿಮೆ ಬೇಡ. ಯಾಕೆ ಗೊತ್ತಾ? ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ತುತ್ತು ನೆಮ್ಮದಿಯಲ್ಲಿ ಊಟ ಮಾಡಬೇಕಾದ್ರೆ ಈ ದಪ್ಪ ತೋರ ಉದ್ದ ಸಣ್ಣವರೆಲ್ಲ ಬಾಗಲೇಬೇಕಲ್ಲ ಕೆಳಗೆ. ನಾವೆಲ್ಲರೂ ಪ್ರೀತಿಯಿಂದ ಬಾಗಿ ಜೊತೆಯಾದಾಗ ಅದು ಮುಷ್ಟಿ ಆಗುತ್ತದೆ. 5 ಬೆರಳು ಸೇರಿದರೆ ಮಾತ್ರ ಮುಷ್ಟಿ ಗಟ್ಟಿ ಆಗ್ತದೆ. ಒಂದು ಬೆರಳು ಕಳ್ಕೊಂಡ್ರೂ ಕೂಡ ಅವನ ಅಂಗವಿಕಲ ಅಂತ ಸಮಾಜ ಗುರುತಿಸ್ತದೆ. ಹಾಗಾದರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಒಂದು ಸಾಂಸಾರಿಕ ಬದುಕಿನಲ್ಲಿ ನಾವು ಗಟ್ಟಿಯಾಗಿರಬೇಕಾದರೆ, ಒಂದು ತುತ್ತು ನೆಮ್ಮದಿಯಲ್ಲಿ ತಿನ್ನಬೇಕಾದರೆ ನಾವೆಲ್ಲ ಅಹಂಕಾರ ಬಿಟ್ಟು ಬಾಗಿ ಅರ್ಥೈಸಿಕೊಂಡು ಜೊತೆಯಾಗಬೇಕಲ್ಲ. ಹಾಗಾಗಿ ಇಡೀ ಸಮುದಾಯದ ವ್ಯವಸ್ಥೆಯಲ್ಲಿ ನೀವು ಕೂಡ ಸಮಾಜದ ಒಂದು ಭಾಗಗಳಾದ್ದರಿಂದ ಯಾವುದೇ ಸ್ಥಿತಿಗೆ ತುಂಬ ಒಬ್ಬಬೇಡಿ, ಯಾವುದೇ ಪರಿಸ್ಥಿತಿಯಲ್ಲಿ ತುಂಬ ಕುಗ್ಗಬೇಕಾದ ಅವಶ್ಯಕತೆಗಳು ಕೂಡ ಇಲ್ಲ. ಆದ್ದರಿಂದ ನಾವು ನೀವೆಲ್ಲ ಜೊತೆಯಾಗಿ ಸಮಾಜವನ್ನು ಕಟ್ಟಬೇಕಾದವರಾದ್ದರಿಂದ ಇಂತಹ ಕೀಳರಿಮೆಯಿಂದ ಹೊರಗೆ ಬಂದು ಆತ್ಮವಿಶ್ವಾಸವನ್ನು ಮೂಡಿಸಿಕೊಂಡು ಬದುಕಿ. ನೆನಪಿರಲಿ, ಬೆಳಿಗ್ಗೆ ಎದ್ದು ಬೇಗ ಆಕಾಶ ನೋಡುವವರ ಸಂಖ್ಯೆ ಕಡಿಮೆ ಇದೆ. ರಾತ್ರಿ ತಡರಾತ್ರಿವರೆಗೆ ಕೂತರೂ ಆಕಾಶ ಕಾಣೋದಿಲ್ಲ, ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಒಮ್ಮೆ ಜೀವನದಲ್ಲಿ ರಾತ್ರಿ ಬಂದು ಒಮ್ಮೆ ಆಕಾಶ ನೋಡ್ತಾ ಇರಿ. ಆಗಾಗ ಆಕಾಶದಲ್ಲಿ ಒಂದಿನ ಹಗಲಿಗೆ ಸೂರ್ಯ ಕಾಣಿಸ್ತಾನೆ, ಪ್ರಖರ ಬೆಳಕಿದೆ. ರಾತ್ರಿ ಚಂದ್ರ ಕಾಣಿಸಿಕೊಳ್ತಾನೆ, ತಂಪಾದ ಕಿರಣ ಇದೆ. ಅಲ್ಲಲ್ಲಿ ನಕ್ಷತ್ರಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಯಾವತ್ತೂ ಕೂಡ ಸೂರ್ಯ ಚಂದ್ರನಾಗುವುದಕ್ಕಿಲ್ಲ, ಚಂದ್ರ ಸೂರ್ಯನಾಗುವುದಕ್ಕಿಲ್ಲ. ಸೂರ್ಯ ಚಂದ್ರರು ನಕ್ಷತ್ರಗಳಲ್ಲ, ನಕ್ಷತ್ರಗಳು ಸೂರ್ಯ ಚಂದ್ರರಲ್ಲ. ಆಕಾಶ ಚೆನ್ನಾಗಿ ಕಾಣಬೇಕಾದ್ರೆ ಇದೆಲ್ಲ ಬೇಕಲ್ಲ. ಈ ಜಗತ್ತಿನಲ್ಲಿ ದೇವರು ಕೆಲವರು ಸೂರ್ಯನನ್ನಾಗಿ ಮಾಡಿದ್ದಾರೆ, ಕೆಲವರು ಚಂದ್ರನನ್ನಾಗಿ ಮಾಡಿದ್ದಾರೆ. ನಿಮ್ಮಂಥವರೆಲ್ಲ ನಕ್ಷತ್ರಗಳಾಗಿ ಎಲ್ಲೋ ಇದ್ದೇವೆ. ನಾವೆಲ್ಲ ಸೇರಿ ಈ ಭಾರತ ಅನ್ನುವ ಆಕಾಶವನ್ನು ಬೆಳಗಿಸಬೇಕೇ ಹೊರತು ಅದರಿಂದ ಆಚೆಗೆ ನಮಗೆ ಬೇರೆ ಕೆಲಸ ಇಲ್ಲ. ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಬೆಳಗಬೇಕಾದವರು ಎತ್ತರದಲ್ಲಿರಬೇಕಲ್ಲ. ಆ ಸಂಕಲ್ಪ ನಮ್ಮದಾಗಿದ್ದರೆ ಈ ಜಗತ್ತು ನಮ್ಮನ್ನು ಅತ್ಯಂತ ಎತ್ತರದಿಂದ ನೋಡುತ್ತದೆ. ದೇವರು ನಮ್ಮನ್ನು ಬಹಳ ಎತ್ತರದಲ್ಲಿ ಕೂರಿಸ್ತಾನೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ತೇನೆ, ಹೆಣ್ಮಕ್ಳಿಗೆ ಯಾಕೆ ನಾನು ಪದೇ ಹೇಳ್ತೇನೆ ಗೊತ್ತಾ ಮಕ್ಕಳೇ? ಕಾರ್ಕಳದಲ್ಲಿ ಪುತ್ತೂರಿನಲ್ಲಿ ನಡೆದ ಘಟನೆಗಳು ನಮ್ಮ ಕಣ್ಣ ಮುಂದಿದ್ದಾವೆ. ಯಾರೋ ನಮ್ಮ ಆಪ್ತ ಸ್ನೇಹಿತ ಅಂತೆ ಬರ್ತ್ಡೇ ಕರೆದ್ರಂತೆ ಪಾರ್ಟಿಗೆ. ಈ ಹೆಣ್ಮಗಳು ಒಬ್ಬಂಟಿ 4 ಜೊತೆ ಹುಡುಗರೊಟ್ಟಿಗೆ ನನ್ನ ಫ್ರೆಂಡ್ಸ್ ಅಂತ ಹೋದ್ಲು ಬರ್ತ್ಡೇಗೆ. ಹೋದವಳು ಹೋದ ಹಾಗೆ ಬರಲಿಲ್ಲ, ಸಾಯುವುದಕ್ಕೊಂದು ಬಾಕಿ. ಆ ಹಂತಕ್ಕೆ ಬಂದು ಇವತ್ತು ಮುಖವನ್ನು ಮರೆಮಾಚಿ ಎಲ್ಲೋ ಇರಬೇಕಾದ ಸ್ಥಿತಿ ಬಂತು. ಮೊನ್ನೆ ನಮ್ಮ ಅಪ್ಪನ ಪರಿಚಯದವನು ಕರೆದ ಅಂತ ಹೇಳಿ ಇವಳು ಹೋಗ್ತಾಳೆ. ಇನ್ನೂ ಅವಳಿಗೆ ಭದ್ರವಂತ ಭವಿಷ್ಯತ್ತಿಲ್ಲ.
ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಸಂತ್ರಸ್ತೆ ಅಂತ ಮುಚ್ಚಿಡ್ತಾರೆ, ಹುಡುಗನನ್ನು ಅಪರಾಧಿ ಅಂತ ಪತ್ರಿಕೆಯಲ್ಲಿ ಫೋಟೋ ಹಾಕ್ತಾರೆ. ಹೆಣ್ಣು ಹೇಗೆ ಸಂತ್ರಸ್ತೆ ಆಗ್ತಾಳೆ? ಒಂದು ವೇಳೆ ಇವಳು ಮೊಬೈಲ್ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಳ್ಳದೇ ಇರ್ತಾ ಇದ್ರೆ, ಅವನಿಗೆ ಮೆಸೇಜ್ ಹಾಕದೇ ಇದ್ದರೆ ಇವಳು ಎಲ್ಲಿ ಬರ್ತಾಳೆ ಅಂತ ಅವನಿಗೆ ಹೇಗೆ ಗೊತ್ತಾಗಬೇಕು? ತಪ್ಪಲ್ವಾ ಹೆಣ್ಣುಮಕ್ಳು ಮಾಡ್ತಾ ಇರೋದು? ಅಥವಾ ಗಂಡು ಮಕ್ಕಳಿಗಾದರೂ ಒಬ್ಬಾಕೆ ಹೆಣ್ಣು, ನನಗೂ ಒಬ್ಬಳು ಒಡ ಹುಟ್ಟಿದಂಥ ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ ಅನ್ನೋ ಪ್ರಜ್ಞೆ ಇರೋನಾದರೆ ಇನ್ನೊಂದು ಹೆಣ್ಣು ಮಗುವಿನ ಬಗ್ಗೆ ಅಂಥದ್ದೊಂದು ಕೆಟ್ಟ ದೃಷ್ಟಿ ಬೀರುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಆದ್ದರಿಂದ ದಯವಿಟ್ಟು ನಾನು ವಿನಂತಿ ಮಾಡುವುದಿಷ್ಟೇ, ನೀವು ಪ್ರಬುದ್ಧರಿದ್ದೀರಿ, ನೀವು ಮಕ್ಕಳು ಕೆಟ್ಟವರು ಅಂತಲ್ಲ. ಏರುತ್ತಿರುವಂತಹ ನಿಮ್ಮ ಯೌವನ ಯಾವುದೋ ಒಂದು ಕ್ಷಣ ನಿಮ್ಮನ್ನು ತಪ್ಪಿಸುವ ಸಾಧ್ಯತೆಗಳು ಹೆಚ್ಚಿದೆ. ದಯವಿಟ್ಟು ಇಂತಹ ಚಂಚಲಕ್ಕೆ ಒಳಗಾಗಬೇಡಿ. ಕಾಲೇಜಿನ ಆವರಣದಲ್ಲಿ ನಿಮ್ಮ ಪ್ರೀತಿ, ಗೌರವ, ನಿಮ್ಮ ಸ್ನೇಹ ಚೆನ್ನಾಗಿರಲಿ. ಆದರೆ ಇನ್ಯಾವುದೋ ಪಾರ್ಟಿಗೆ ಹೋಗಬೇಕಿದ್ರೆ ದಯವಿಟ್ಟು ಮನೆ ಮಂದಿಯನ್ನು ಬಿಟ್ಟು ಹೋಗಬೇಡಿ ಮಕ್ಕಳೇ. ಮಂದಿಯನ್ನು ಬಿಟ್ಟು ಹೋಗಬೇಡಿ. ನೀವಾಗಲಿ ಒಂದು ನೆನಪಿಟ್ಟುಕೊಳ್ಳಿ, ಮೊನ್ನೆ ಇಂಜಿನಿಯರಿಂಗ್ ಕಲಿತ ಮಕ್ಕಳು ಅಲ್ಲೆಲ್ಲೋ ಹೋಗಿ ನಿಂತು ಈಜುಕೊಳಕ್ಕೆ ಬಿದ್ದು 3 ಜನ ಸತ್ತೋದರು. ನಷ್ಟ ಯಾರಿಗೆ? ಅಪ್ಪ ಅಮ್ಮನ ದುಃಖವನ್ನು ಸಹಿಸೋ ಶಕ್ತಿ ಯಾರಿಗಿದೆ? ಆದ್ದರಿಂದ ಅಪ್ಪ ಅಮ್ಮನಿಗೆ ಹೇಳದೆ ಮನೆಯಲ್ಲಿ ಗೊತ್ತಿಲ್ಲದ ಹಾಗೆ ಎಲ್ಲೋ ಸೆಲ್ಫಿ ತೆಗೆಯುವ ಕರ್ಮಕ್ಕೆಲ್ಲ ಜಾರಿಕೊಳ್ಳಬೇಡಿ. ಯಾವುದೋ ಮೋಜು ಮಸ್ತಿಗೆ ಒಳಗಾಗಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ. ದೂರ ಹೋದಾಗ ನೀವು ಎಷ್ಟೇ ಸಮರ್ಥರಾದರೂ ಕೂಡ ಸುರಕ್ಷತೆ ಇಲ್ಲದ ಜಾಗದಲ್ಲಿ ನಿಮ್ಮ ಮೋಜು ಮಸ್ತಿಗೆ ಅವಕಾಶ ಮಾಡಬೇಡಿ. ಸಮುದ್ರ ಬದಿಗೆ ಹೋದ್ರಲ್ಲಿ ಹೇಳ್ತಾರೆ ಈಜಬೇಡಿ ಅಂತ. ಅವನಿಗೆ ಮೂರ್ಖನಿಗೆ ಗೊತ್ತಿಲ್ಲ ಅಂತ ನಾವು ಇಳಿದೋದ್ರೆ ಮತ್ತೆ ನಮ್ಮ ಹೆಣ ಎತ್ತೋದಕ್ಕೆ ಅವನೇ ಮೇಲೆ ಬರಬೇಕಾಗ್ತದೆ. ದಯವಿಟ್ಟು ಇಂತಹ ಸಾಹಸಗಳಿಗೆ ಮನಸ್ಸು ಮಾಡಬೇಡಿ. ದೇವರು ಕೊಟ್ಟ ಆಯುಷ್ಯವನ್ನು ಚೆನ್ನಾಗಿ ಕಳೀರಿ, ಸಾತ್ವಿಕವಾಗಿ ಕಳೀರಿ, ಓದಿ ವಿದ್ಯಾವಂತರಾಗಿ ಕಳೀರಿ. ಮೊನ್ನೆಗಳು ಹುಡುಗಿ ಹೇಳ್ತಾಳೆ, ಕಾಲು ಜಾರಿ ನೀರಿಗೆ ಬಿದ್ದು ಕಲ್ಲಿನ ಮಾಟೆ ಒಳಗೆ ಸಿಕ್ಕಂಡವಳು. ಮರುದಿವಸ ಪತ್ರಿಕೆಯವರು ಕೇಳಿದ್ರೆ ಏನು ಮಾಡಿದೀಯಮ್ಮ ರಾತ್ರಿ ಇಡೀ ಅಂತಂದರೆ, ಏನಿಲ್ಲ ಸರ್, ಅಪ್ಪ ಅಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ತಾ ಕೂತ ಅಂತಾಳೆ. ಅದೇ ಅಪ್ಪ ಅಮ್ಮನ ಹೇಳಿದ್ದು ಕೇಳ್ತಾ ಇದ್ರೆ ಅವಳು ಕಲ್ಲಿನ ಮಾಟೆಗೆ ಬೀಳುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವಳಿಗೆ. ಯೋಚನೆ ಮಾಡಬೇಕು ಮಕ್ಕಳೇ. ಒಂದು ನೆನಪಿರಲಿ, ಬದುಕು ನಮ್ಮಲ್ಲುಂಟು. ಪ್ರಾಣಮಪಿ ಪರಿತ್ಯಜ್ಯ ಮಾನಮೇವಾಭಿರಕ್ಷತು ಅಂತಂದರೆ, ಪ್ರಾಣ ಕಳ್ಕೊಳ್ಳೋದಾದ್ರೂ ಮಾನ ಕಳ್ಕೊಳ್ಬೇಡ ಅಂದರು. ಮಕ್ಕಳೇ, ನಿಮ್ಗೆ ಗೊತ್ತಿರಲಿ, ಮುಖ ನೋಡ್ಲಿಕ್ಕೆ ಕನ್ನಡಿ ಬೇಕು. ಆದರೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರ್ದು. ಒಡೆದ ಕನ್ನಡಿ ಒಳ್ಳೆಯದು ಅಂತ ಯಾರೂ ಹೇಳುವುದಿಲ್ಲ. ಒಡೆದ ಕನ್ನಡಿ ಮನೆಯಲ್ಲಿದ್ದರೆ ತೆಗೆದು ಬಿಸಾಡ್ತಾರೆ. ಬದುಕು ಒಡೆದ ಕನ್ನಡಿ ಆಗಬಾರ್ದು ಮಕ್ಕಳೇ. ನಿಮ್ಮನ್ನು ನೋಡಿದಾಗ ನಿಮ್ಮ ಎದುರು ನಿಂತವನಿಗೆ ನಿಮ್ಮ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಒದಗಿ ಅವನು ಒಳ್ಳೆಯದಾಗುವುದಕ್ಕೆ ದಾರಿ ಇರಬೇಕು. ಇದನ್ನು ಯಾಕೆ ಹೇಳ್ತೇನೆ ಗೊತ್ತಾ? ನಾನು ಪೌರೋಹಿತ್ಯ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ನನಗೆ ಅನೇಕ ಬಾರಿ ಅನಿಸ್ತಾ ಇತ್ತು, ಆ ಜಾತಿಯವರು, ಈ ಜಾತಿಯವರು, ಅವ್ರನ್ನ ಮುಟ್ಟುವರು ಇದ್ದೇ ಒಂದು ಕಾಲಕ್ಕೆ ಆ ಭ್ರಮೆಯಲ್ಲಿ. ನನ್ನ ಬದುಕಿನಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದುಕೊಟ್ಟು ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರಲ್ಲಿ ಮಾನವೀಯತೆಯ ಬೆಳಕನ್ನು ಕಾಣಬೇಕು ಅಂತ ನನಗೆ ಮಾರ್ಗದರ್ಶನವಾದದ್ದು, ಪ್ರೇರಣೆಯಾದದ್ದೇ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಂದ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಒಬ್ಬ ವ್ಯಕ್ತಿ ಯಾವ ಕಾರಣಕ್ಕೆ ದೊಡ್ಡವರು ಅಂತ ದೂರದಲ್ಲಿ ನೋಡ್ತೇವೋ ಅಥವಾ ಇನ್ನೇನು ಮಾತುಗಳು ಕೇಳಿ ಬರ್ತಾವೋ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾದ್ದು ನಾನು ಯಾರಿಂದ ಯಾವುದನ್ನು ಪಡೆದಿದ್ದೇನೆ ಅನ್ನುವ ಕಾರಣಕ್ಕೆ ಕೃತಜ್ಞರಾಗಬೇಕು. ಜೀವನದಲ್ಲಿ ನಿಮ್ಮ ಎದುರು ಸಿಕ್ಕಿದವರಲ್ಲಿ ಒಳ್ಳೆಯದೇನಿದೆ ಗ್ರಹಿಸಿ, ಕೆಟ್ಟದರ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆಯದನ್ನು ಸಂಗ್ರಹಿಸ್ತಾ ಹೋದಾಗ ನಮ್ಮ ಬದುಕು ಚೆನ್ನಾಗಿರ್ತದೆ. ಇನ್ನೊಬ್ಬನಲ್ಲಿ ದೋಷವನ್ನು ಹೆಚ್ಚು ಹುಡುಕ್ತಾ ಹೋದರೆ ಆ ದೋಷಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವಂತೆ. ದಯವಿಟ್ಟು ದೋಷಗ್ರಾಹಿಗಳಾಗಬೇಡಿ, ಗುಣಗ್ರಾಹಿಗಳಾಗಿ ನಿಮ್ಮ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಿ. ನಾನು ಕಡೆಗೂ ನಿಮಗೆ ಹೇಳುವುದಿಷ್ಟೇ, ನಿಮ್ಮ ಅಮ್ಮ ನಿಮ್ಮಪ್ಪ ಗೊತ್ತಿಲ್ಲ ನನಗೆ. ಒಂದು ಕಡೆಯಲ್ಲಿ ಅಪ್ಪ ಇಲ್ಲ, ಅಪ್ಪ ತೀರು ಹೋಗಿದ್ದಾರೆ ಅಂದರೆ, ಒಬ್ಬ ತಾಯಿ ನಿಮಗೆ ತಾಯಿಯಾಗಿಯೂ ತಂದೆಯಾಗಿಯೂ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ದೊಡ್ಡ ಹೊಣೆ ಹೊತ್ತಿರ್ತಾರೆ. ಒಂದು ಕಡೆಯಲ್ಲಿ ತಾಯಿ ತೀರಿ ಹೋಗಿದ್ದಾಳೆ ಅಂತಂದರೆ ತಂದೆಯೇ ತಾಯಿಯಾಗಿ ಮಗುವನ್ನು ನೋಡಬೇಕಾದಂಥ ಸ್ಥಿತಿ ಇದೆ. ಎಂಥ ಮಾರ್ಮಿಕ ಸಂಗತಿ ಅಂತಂದರೆ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಪೆರಡೂರಲ್ಲಿ, ಸಣ್ಣ ಹೆಣ್ಣು ಮಗು, ಹೆಂಡತಿಗೆ ಹುಷಾರಿಲ್ಲ ಅಂತ ತೀರು ಹೋದ್ಲು. ಇವನನ್ನು ನೋಡಬೇಕಿದ್ರೆ ನನಗೆ ಪರಿಚಯ ಆಗ್ತಾ ಇಲ್ಲ. ಇಷ್ಟು ಉದ್ದ ಕೂದಲು ಬಿಟ್ಕೊಂಡು ನಾನು ಪುಣ್ಯಾತ್ಮ, ನನಗೆ ವಿಷಯವೇ ಗೊತ್ತಿಲ್ಲ. ನಾನು ಹೇಳಿದೆ, ತಮಾಷೆಗೆ ಹೇಳಿಬಿಟ್ಟೆ, ಎಂತ ಮರೆ ಸನ್ಯಾಸಿ ಆಗ್ತೇನು, ಪೂರ್ತಿ ಬಿಟ್ಟಿದೆಯಲ್ಲ, ಕಾಡು ಮನುಷ್ಯನಾಗಿ ಕಾಣ್ತೀಯಾ ಅಂತ. ಬದಿಕರದು ಏನು ಹೇಳ್ದ ಗೊತ್ತಾ? ಶರ್ಮರೆ ಹಾಗೆ ಅಂತ ಇಲ್ಲ, ನೀವು ಕೇಳಿದ್ರಿ, ನಾನು ಹೇಳ್ತೇನೆ. ವಿಷಯ ಏನು ಅಂತಂದರೆ, ಇತ್ತೀಚೆಗೆ ನನ್ನ ಮಗು ಸಣ್ಣದು, ಇನ್ನು 3 ವರ್ಷ ಪ್ರಾಯ ಅವಳಿಗೆ. ನನ್ನ ಹೆಂಡತಿ ತೀರ್ಕೊಂಡ್ಳು. ನನ್ನ ಮಗುವಿಗೆ ಒಂದು ಏನು ಅಭ್ಯಾಸ ಇತ್ತು ಅಂತಂದರೆ, ಪಕ್ಕದಲ್ಲಿ ಮಲ್ಕೊಂಡು ಅವಳು ನಿದ್ರೆ ಬರಬೇಕಿದ್ರೆ ಅವಳ ಅಮ್ಮನ ತುರುಬು ಇದೆ ಅಲ್ಲ, ತಲೆ ಜುಟ್ಟು, ಅದನ್ನು ಹಿಡ್ಕೊಂಡು ಅಲ್ಲಿ ನಿದ್ರೆ ಮಾಡುತ್ತಿದ್ಲು. ಅವಳು ತೀರಿ ಹೋದ್ಮೇಲೆ
ನನ್ನ ಮಗು ನಿದ್ರೆ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ನಿದ್ರೆ ಬರಲಿಕ್ಕೆ ಮಗು ಹಿಡ್ಕೊಳ್ಳಿಕ್ಕೆ ತುರುಬಬೇಕು ಅನ್ನೋ ಕಾರಣಕ್ಕೆ ನಾನು ತಲೆಗೂದಲು ಬಿಟ್ಟಿದ್ದೇನೆ ಅಂತ ತನ್ನ ಕಥೆಯನ್ನು ಹೇಳ್ತಾನೆ. ಯೋಚನೆ ಮಾಡಿ, ಅಮ್ಮನನ್ನು ಕಳ್ಕೊಂಡ ಒಂದು ಮಗುವಿಗೆ ತಂದೆಯು ತಾಯಿಯಾದ ಬಗೆ ಇದು. ಮತ್ತೆ ನೀವು ಭಾವ ಉದ್ವೇಗಕ್ಕೆ ಒಳಗಾಗಬೇಡಿ, ಆದರೆ ಭಾವನೆಗಳಿಲ್ಲದೆ ಬದುಕಬೇಡಿ. ಯಾವ ಮನುಷ್ಯನ ಬದುಕಿನಲ್ಲಿ ಭಾವಗಳಿಗೆ ಬೆಲೆ ಇಲ್ಲವೋ ಬರಡು ಬಂಡೆಗಲ್ಲಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಮಕ್ಕಳೇ, ವ್ಯತ್ಯಾಸ ಇಲ್ಲ. ಆದ್ದರಿಂದ ಒಳ್ಳೆಯ ಭಾವನೆಗಳ ಜೊತೆ ಬದುಕಿ. ಮತ್ತೊಮ್ಮೆ ನೆನಪು ಮಾಡ್ತೇನೆ, ಹುಡುಗರಾಗಲಿ ಹೆಣ್ಣುಮಕ್ಕಳಾಗಲಿ, ದಯವಿಟ್ಟು ನಿಮ್ಮ ಜೀವನದಲ್ಲಿ ಇಂಥದ್ದೊಂದು ಪ್ರೀತಿ, ಪ್ರೇಮ, ಪ್ರಣಯ ಇಂಥದ್ದು ಯಾರಾದರೂ ಬಂದರೆ, ಇಂಥ ಯೋಚನೆಗಳು ಬಂದರೆ ದಯವಿಟ್ಟು ಧೈರ್ಯದಿಂದ ಅದನ್ನು ಹಿಮ್ಮೆಟ್ಟಿಸಿ ನೀವು ಮುಂದಿನ ಹೆಜ್ಜೆ ಇಡಿ. ನಿಮ್ಮ ಭದ್ರವಾದ ಭವಿಷ್ಯತ್ತಿಗೆ ಅದು ಮೊದಲ ನಾಂದಿ. ಎಲ್ಲಾದರೂ ಎಚ್ಚರ ತಪ್ಪಿದರಾದರೆ ಬದುಕು ಅಧೋಗತಿಯಾಗುತ್ತದೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಅಂಥದ್ದೇನಾದರೂ ನಡೆಯುವುದಿದ್ದರೆ ನೀವು ಬದುಕಿ, ನೀವು ಸಂಪಾದನೆ ಮಾಡಿ ಎತ್ತರದ ದಾರಿಗೆ ಬಂದಾಗ ನಾಗರಿಕ ಸಮಾಜದಲ್ಲಿ ಗೌರವದಿಂದ ಬದುಕುವುದಕ್ಕೆ ಸಾಧ್ಯವಾಗುವಂಥ ವಾತಾವರಣದಲ್ಲಿ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿ ಹೊರತು ತಲೆ ತಗ್ಗಿಸುವ ವಾತಾವರಣದಲ್ಲಿ ಖಂಡಿತ ಮಾಡಬೇಡಿ. ನಾಳೆ ನಡು ರಸ್ತೆಯಲ್ಲಿ ಸಾಗ್ತಾ ಇರಬೇಕಿದ್ರೆ ಯಾರು ಅಂತ ಕೇಳಿದರೆ ಅವಳು ನನ್ನ ಮಗಳು ಅಂತ, ನನ್ನ ಮಗ ಅಂತ ಅಪ್ಪ ಅಮ್ಮ ಹೆಮ್ಮೆಯಲ್ಲಿ ಹೇಳುವ ಹಾಗೆ ಬದುಕಬೇಕು. ಹಾಗಾಗಿ ಅಂಥದ್ದೊಂದು ಬದುಕು ನಿಮ್ಮದಾಗಲಿ ಅಂತ ಹೇಳ್ತಾ, ಇನ್ನು ಈಗ ಮಕ್ಕಳು ತೊಡಗಿಸಿಕೊಳ್ಳಬೇಕಾದ ಕಾರ್ಯಕ್ರಮ, ಅಪ್ಪ ಅಮ್ಮನ ಪಾದ ಪೂಜೆ ಮಾಡುವಂಥ ಪ್ರಕ್ರಿಯೆ.